ಭೂಯಾತ್ ಅನಘಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯ ವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮನಮನ್ ಗುರುಗುಣ. ನಮಸ್ತುಭ್ಯಂ ಭೀಮಪ್ರಬಲತಮಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಭಗವದ್ಗೀತೆಯ ಚಿಂತಕರಿಗೆ ವಂದನೆಗಳು. ಯಮನಡೆಗೆ ಹೋಗಿದ್ದರು ದೂತರು ಅನ್ನುವಲ್ಲಿಗೆ ನಿನ್ನೆ ನಾವು ಹೋಗಿದ್ದೆವು. ಹೇಳಿಕೊಂಡರು, ಅಜಾಮಿಳ ಒಳ್ಳೆಯವ, ಆದರೆ ಮಾಡಬಾರದ ಕೆಲಸವನ್ನೆಲ್ಲ ನಡೆಸಿಕೊಟ್ಟಿದ್ದಾನೆ. ಯಮಾಲಯದೆಡೆಗೆ ಆತನ ತಪ್ಪಿಗಾಗಿ ನರಕ ಇದೆ ಅಂತ ನಾವು ಅವನ ಕೊನೆಯ ಹಂತದಲ್ಲಿ ನೀನು ಹೇಳಿದಂತೆ ಅಂತ ಯಮನಿಗೆ ಹೇಳುತ್ತಾ ಸ್ವಾಮಿಯ ಆದೇಶದಂತೆ ನಾವು ಎಳೆ ತಂದಿದ್ದೇವೆ. ಪಾಶ ಹಾಕಿದ್ದಷ್ಟೇ ಅಷ್ಟೊತ್ತಿನಲ್ಲಿ 4 ಜನ ವಿಷ್ಣುದೂತರು ನಮ್ಮ ಸ್ವಾಮಿಯ ಕರೆ ಅವನಲ್ಲಿ ಬಂದಿದೆ ಅಂತ ಹೇಳಿ ನಮ್ಮನ್ನು ಕಳಿಸಿದ್ದಾರೆ, ಅಟ್ಟಿಸಿದ್ದಾರೆ. ಕೇಳಿ ಬನ್ನಿ ಅಂತ. ನಾವು ಮಾಡಿದ್ದು ತಪ್ಪೇ ಅಂತ ಕೇಳುತ್ತಾನೆ. ಯಮ ಕೇಳುತ್ತಾನೆ, ಅವನ ಕೊನೆಯ ಕ್ಷಣ ಹೇಗಿತ್ತು ಅಂತ. ಅವ ನಾರಾಯಣ ಅಂದಿದ್ದಾನೆ. ಮತ್ತು ಹೇಳ್ತಾರೆ 3 ಜನ ಯಮದೂತರು ಇರಲಿಕ್ಕಾಗಿ ಅವ ತನ್ನ ಕೊನೆಯ ಮಗನನ್ನು ಕರೆದಿದ್ದಾನೆ. ಅವನು ಅತ್ಯಂತ ನೀಚವಾಗಿ ಪ್ರವೃತ್ತಿಯಲ್ಲಿ ಪಡೆದ ಮಗುವಾಗಿತ್ತದ್ದು ಅಂತ ಹೇಳಿಕೊಳ್ಳುತ್ತಾನೆ. ಆದರೆ ನಾರಾಯಣ ಅಂತ ಕರೆದದ್ದು ಎನ್ನುವುದರಲ್ಲಿ 3 ಜನರದ್ದು ವಾದ ಒಂದೇ ಇದೆ, ವ್ಯತ್ಯಾಸ ಇಲ್ಲ. ನಾರಾಯಣ ಕರೆದದ್ದು ಹೌದು, ಇಂಟೆನ್ಷನ್ ಏನು, ಉದ್ದೇಶ ಹೇಗಿತ್ತು, ಯೋಚನೆ ಏನಿತ್ತು, ಎಲ್ಲ ವಿಷಯ ಮತ್ತೆ. ಆಗ ಯಮ ಹೇಳುತ್ತಾನೆ, ನಿಜವಾಗಿ ದೇವರ ನಾಮಸ್ಮರಣೆ ಸಾಯುವ ಹೊತ್ತಿನಲ್ಲಿ ಆಗಲಿ ಒಬ್ಬ ವ್ಯಕ್ತಿಯಲ್ಲೇ ಆಗಲಿ ಬರುವುದು ಅಂದರೆ ಅದು ದೊಡ್ಡ ಪುಣ್ಯ ವಿಷಯ ಅಂತಾನೆ. ಇದು ತಿಳ್ಕೊಳ್ಬೇಕಾದ. ಪಕ್ಕಕ್ಕೆ ಜನ ಹೇಳಲಿಕ್ಕೆ ಹೋಗುವುದಿಲ್ಲ, ಆರಾಮ ಇರ್ತಾನೆ, ಬೇಕಾದಷ್ಟು ಗೊತ್ತೂ ಇರ್ತದೆ. ಆದರೆ ಯಾಕೆ ಹೇಳುತ್ತಾನೆ ಅಂತ ಹೇಳುವುದಿಲ್ಲ, ಹೇಳಿಸಲಿಕ್ಕೆ ಆಗ್ತಾ ಇಲ್ಲ, ಪ್ರವೃತ್ತಿ ಆಗುವುದಿಲ್ಲ, ಮನಸ್ಸು ಬರುವುದಿಲ್ಲ, ವಾತಾವರಣ ತಿಳಿಯಾಗಿರುವುದಿಲ್ಲ. ಹೇಳಿದರೆ ಎಲ್ಲಿಯಾದರೂ ಯಾರಾದರೂ ನಾಚಿಕೆ ಅಂತ ಇವನನ್ನು ತಮಾಷೆ ಅಂತ ಮಾಡ್ತಾರೋ ಅಂತ ಅವನಲ್ಲಿ ಕಸಿವಿಸಿ ಇರ್ತದೆ. ಮತ್ತೆ ಒಟ್ಟಾರೆ ಇವ ಹೇಳುತ್ತಾನೆ, ಜಿಹ್ವಾನವಕ್ತಿ ಭಗವದ್ಗುಣನಾಮಧೇಯಂ ಚೇತಶ್ಚನ ಸ್ಮರತಿಯ ಚರಣಾರವಿಂದಂ ಕೃಷ್ಣಾಯನೋ ನಮತಿಯ ಶಿರೇ ಕದಾಪಿ ತಾನಾನಯಧ್ವಂ ಅಸತಃ ಅಕೃತ ವಿಷ್ಣುಕೃತ್ಯಾನ್ ಅಸತಃ ಅನಯಧ್ವಂ ಅಂತಾನೆ. ದೇವರ ಕೆಲಸ ಮಾಡದವರನ್ನು, ಕೆಟ್ಟವರನ್ನು ಎಳೆದು ತನ್ನಿ. ದೇವರ ಕೆಲಸ ಹೇಗಿರ್ತದೆ? 3 ಪ್ರಕಾರದಲ್ಲಿ ಇರ್ತದೆ, ತ್ರಿಕರಣಪೂರ್ವಕವಾಗಿ ಇರ್ತದೆ. ಮನುಷ್ಯನ ಪರಿಪೂರ್ಣವಾದ ದೇವರ ಸೇವೆ ಅಂದರೆ ಅವನದ್ದು ಶರೀರವು, ಮಾತು, ಮನಸ್ಸು ಏಕತ್ರವಾಗಿರುವುದು. ಕೆಲವರದ್ದೆಲ್ಲ ಮಾತು ಸರಿ ಇರುವುದಿಲ್ಲ, ಮನಸ್ಸು ಎಲ್ಲಿಯೋ ಇರ್ತದೆ, ದೇಹ ಅಂತೂ ದುಡ್ಕೊಳ್ಳುವುದೇ ಇಲ್ಲ. ಹೀಗಾಗಿ ಇದೆಲ್ಲ ದುರಾತ್ಮರ ಚರಿತ್ರೆ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ದುರಾತ್ಮನಾಮ್ ಅಂತ. ಒಂದೊಂದರಲ್ಲಿ ಒಂದೊಂದು ರೀತಿ ಹೇಳುವಾಗ ಹೇಳುತ್ತಾರೆ, ಮಾಡುವಾಗ ಬೇರೆ ಮಾಡ್ತಾರೆ, ತಲೆಯಲ್ಲಿ ಬೇರೆ ಇರ್ತದೆ. ಆದರೆ ಸಜ್ಜನರದ್ದು 3 ಒಟ್ಟಾಗಿರ್ತದೆ. ಅದನ್ನು ತ್ರಿಕರಣಪೂರ್ವಕವಾದ ದೇವರ ಸೇವೆ. ಇದು ಎಷ್ಟು ಸೈಕೊಲಾಜಿಕಲಿ ಅಂದರೆ ಸಹಜವಾಗಿಯೇ ನಡೀತದೆ ಎನ್ನುವುದರ ಬಗ್ಗೆ ಇದು ಪ್ರೋಸೆಸ್.
ಅಂದರೆ ಯಮನು ಎಷ್ಟು ಓದಿಕೊಂಡಿದ್ದಾನೆ ಅಂತ ಕೇಳಲಿಕ್ಕೆ ಬರ್ತದೆ. ಸಹಜವಾದ ಒಂದು ಭಗವಂತನ ಸಾಧನೆಯಲ್ಲಿ, ಸೇವೆಯಲ್ಲಿ ಹೇಗಿರ್ತದೆ ಅನ್ನುವುದನ್ನು ಒಂದು ತಂತ್ರಾಂಶದ ನೆಲೆಯಲ್ಲಿ, ಇದೊಂದು ಸಿದ್ಧಾಂತ, ಅದೊಂದು ಪದ್ಧತಿಯ ನೆಲೆಯಲ್ಲಿ ನೋಡಿಕೊಂಡಾಗ ಎಷ್ಟು ಅದ್ಭುತವಾಗಿದೆ ಸೈನ್ಸ್ ಅಂದರೆ, ಮೊದಲು ಹೇಳಲಿಕ್ಕೆ ಕಲಿ ಅಂದರು, ನಾಲಿಗೆಯಲ್ಲಿ ನಾರಾಯಣ ಬರಲಿ ಅಂತ ಹೇಳ್ತಾರೆ. ಇಲ್ಲಿಯೇ ಸೋಲುವುದು ನಾವು. ಮೊದಲು ನಾಲಿಗೆ ಹೇಳುವುದಿಲ್ಲ, ಒಂದು ವಿಷಯ ಬೇರೆ, ಸ್ಟ್ರೈಕ್ ಮಾಡ್ತದೆ. ಮತ್ತು ಒಳಗಿಂದ ಹೇಳಿಕೊಳ್ಳುತ್ತೇನೆ ಅಂತೇಳಿ ಸುಮ್ಮನೆ ಹೇಳಿಕೊಳ್ಳುತ್ತಾನೆ, ಅದು ಎರಡನೇದು. ಅಂದರೆ ನಾಲಿಗೆಯಲ್ಲಿ ಇನ್ನೊಬ್ಬರಿಗೆ ಕೇಳಬೇಕೆಂಥದ್ದು ಕರ್ಮ ಅಂತ. ಮೂರನೇದು ಅಪ್ಪಿತಪ್ಪಿಯು ನಾರಾಯಣ ಬರುವುದಿಲ್ಲ, ಅದೇ ವಿಷಯ. ಬೇರೆ ಯಾರ್ಯಾರೋ ಶಬ್ದಗಳು ಬರ್ತವೆ, ಯಾವ್ಯಾವುದೋ ಇರ್ತದೆ. ಸ್ವಾಮಿಯೇ ಅಂತ ಹೇಳಿಕೊಂಡು ಏನೋ ಶಬ್ದ ಹೇಳ್ತಾರೆ, ಕೊನೆಗೆ ಅದು ನಾರಾಯಣ ಕರೆದ್ರೆ ಏನಾಗ್ತದೆ? ಅಲ್ಲ ರೀ, ಎಲ್ಲ ಒಂದೇ ಹೇಳಿದ್ದಲ್ಲ, ಅದು ನಿನ್ನೆ ಉತ್ತರ ಕೊಟ್ಟಿದ್ದೇನೆ ನಾನು, ಮತ್ತೆ ಮಾತಾಡಲಿಕ್ಕಿಲ್ಲ, ಸೌಂಡ್ಲೆಸ್. ಅದು ಆಗುವುದಿಲ್ಲ. ಕೃಷ್ಣ ಹೇಳಿದ ಅನ್ಯ ದೇವತಾ ಭಕ್ತ ಅಂತ, ಅನನ್ಯ ಅಂತ ಹೇಳ್ತಾ ಅನ್ಯರನ್ನು ಕರಿಬೇಡ ಅಂತ ದೇವರು ಹೇಳಿ ಆಯಿತು. ಅದನ್ನು ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ ನಾರಾಯಣ ಪರೋಧ್ಯಾತ ಧ್ಯಾನನ್ನಾರಾಯಣ ಪರಃ ನಾರಾಯಣ ಪರಂ ಬ್ರಹ್ಮ ತತ್ವನ್ನಾರಾಯಣ ಪರಃ. ಯಾಕೆ ಆಗುವುದಿಲ್ಲ? ಇದು ಶುರು ಮಾಡಿದ ಶುರು ಎಲ್ಲಿಂದ ಕೇಳಿದರೆ, ತುಟಿ ಬಿಚ್ಚಿ ನಾರಾಯಣ ಹೇಳಲಿಕ್ಕೆ ಶುರು ಮಾಡುವುದೇ ದೊಡ್ಡ ಸಂಗತಿ ಅಲ್ಲ. ಅದಕ್ಕೆಲ್ಲ ಉಪದೇಶ ಆಗಬೇಕು ಅಲ್ಲ. ಕಿವಿ ಕೇಳಲಿಲ್ವ ಈಗ? ಅದೇ ಉಪದೇಶ ಮಾಡಲಿಕ್ಕೆ ಶುರು ಮಾಡಲಿ, ಅದು ಸಹಜವೇ. ನಮಗೆ ಉಪದೇಶ ಅಂದರೆ ಏನರ್ಥ? ಈಗ ಬೆಳೆ ಇತ್ತು, ಮನೆಗೆ ತಂದ, ಕಟಾವು ಮಾಡಿದ, ದುಡ್ಡು ಕೊಟ್ಟ, ಪರ್ಚೇಸ್ ಮಾಡಿದ, ಅಡುಗೆ ಮಾಡಿದ, ತಿಂದ, ಅದಕ್ಕೆ ಇನ್ನು ಪಾಯಸ ಕುಡಿಲಿಕ್ಕೆ, ತಿನ್ನಲಿಕ್ಕೆ ಇನ್ನು ಮುಹೂರ್ತ ನೋಡೋದೆಂದು ಉಪದೇಶ ಅಂತ ಕರ್ಮಕ್ಕೆ. ಸಹಜವಾಗಿ ತೋಟದಲ್ಲಿ ಬೆಳೆಯಿತಪ್ಪ, ಹಣ್ಣು ತಂದ, ದೇವರಿಗೆ ಇಟ್ಟ, ತಿಂದ. ಹಾಗೆ ಕೇಳಿತ ಕಿವಿಯಲ್ಲಿ, ಹೇಗೆ ಖಂಡಿತ ಪಡೆದೆವೋ ತಿಂದೆವೋ ಹಾಗೆಯೇ ಕೇಳಿತ ಹೇಳಿದೆವು, ಮುಗಿಸು. ಅದಕ್ಕೆ ಇನ್ನು ಹುಡುಗಿದ್ದು ಯಾವಾಗ ಅಂತ ನೋಡೋದು. ಅದಕ್ಕೆ ನನಗೆ ಆಗ್ತದ? ಕೆಲವರು ಕೇಳು, ನನಗೆ ನಾರಾಯಣ ಹೇಳಿದರೆ ಆಗ್ತದ? ಹೇಳು ಮಾರಾಯ, ಸಾಯುವುದಿಲ್ಲಲ್ಲ, ಮಾಡು. ದೇವರು ಹೇಳಿದ್ದಾನೆ, ಹೇಳು, ಬದುಕಿಸ್ತೇನೆ ಅಂತ. ಅದೆಲ್ಲ ಉಪದೇಶ ಆಗಬೇಕಂತೆ, ನಾವೆಲ್ಲ ಹೇಳಬಾರ್ದಂತೆ. ಮತ್ತು ಯಾರು ಹೇಳಲಿಕ್ಕಿರುವುದು? ಅದಕ್ಕೆ ಕೃಷ್ಣ ಹೇಳಿದ, ಅಪಿಚೇ ಸುದುರಾಚಾರ ಭಜತೆ ಮಾಂ ಅನನ್ಯ ಭಾಕ್. ಅನ್ಯ ಭಾಕ್ ಅಲ್ಲವ, ಅನ್ಯರನ್ನು ಕರೀಲಿಲ್ಲ. ಅಜಾಮಿಳ ಅಂತಹ ಅತ್ಯಂತ ನೀಚವಾದ ಪರಿಸ್ಥಿತಿಯಲ್ಲಿದ್ದರೂ ಕರೆದದ್ದು ನಾರಾಯಣನನ್ನವ. ಅವನೊಂದೊಮ್ಮೆ ನಾನು ಮೈಲಿಕೇರಿ ಅಂತ ಒಂದುಂಟು, ಮಡಿಕೇರಿ ಇದ್ದಾಗೆ, ನಾನು ಮೈಲಿಗೆ ಕೇರಿಯಲ್ಲಿದ್ದೇನೆ, ಅದು ನನ್ನ ನಾಲಿಗೆ ಸೂರೆ ಕುಡಿದಿದೆ, ಹಾಗಾಗಿ ನನ್ನ ಹೊಟ್ಟೆ ಅದು ಗಟ್ಟಿಯಾಗಿದೆ, ನಾನು ನಾರಾಯಣ ಒಂದು ಹೇಳಬಾರ್ದು. ಅದು ಬಾಯಲ್ಲಿ ಹೇಳೋದಿಲ್ಲವ, ನಾನು ಅದು ಒಂದು ಹೇಳಬಾರ್ದು ಅಂತಾನೆ. ಅದು ಅಂದರೆ ಹೇಳೋದಿಲ್ಲ, ಅದು ಅಂದರೆ ಡ್ಯಾಶ್. ಮತ್ತು ಹೇಳಿದರೆ ನಾರಾಯಣ ಹೇಳಿದ್ದಲ್ಲ ಈಗ ಆಗತ್ತಲ್ಲ ನೋಡಿ. ಇಷ್ಟು ಕೆಲವರು ನಾವೀಗ ಏನಾದರೂ ಫ್ರೂಟ್ಸು ತರಲಿಕ್ಕೆ, ಅದು ಇನ್ನೇನು ಯಾರಿಗಾದರೂ ಏನಾದರೂ ಕೊಡಲಿಕ್ಕೆ ಆಗ ಒಂದು ತರ್ತೇವೆ, ಪಾತ್ರೆ ಅಂಥದ್ದು ಅಗಾಲವಾದದ್ದು, ಅದನ್ನೇನಂತ ಕರೀತಾರೆ? ಹರಿವಾಣ ಅಂತ ಹೇಳ್ತಾರೆ. ಎಂತ? ಅದು ಹೇಳೋದಿಲ್ಲ, ಹರಿ ಅಂತ ಹೇಳೋದಿಲ್ಲ. ಅದೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ ರೀ. ಇದು ವಿಚಿತ್ರ. ಹರಿವಾಣ ಅಂದರೆ ತಟ್ಟೆ, ಒಂದು ಅಗಲವಾದದ್ದು, ಫ್ರೂಟ್ಸು ತರುವಂಥದ್ದು. ಅದು ಹರಿವಾಣ ಹೇಳುವಾಗ ಹರಿ ಬರಲಿಲ್ಲ ಅಲ್ಲಿ, ಅದು ಹರಿಲಿಲ್ಲ ಮಾರೇರೆ, ಇಡೀ ಉಂಟು. ಅದು ಹರಿದದ್ದು ಹೇಳೋದಿಲ್ಲ ಶಬ್ದ ನಾವು, ಮತ್ತೆಂತ ಮಾಡೋದು? ನಮ್ಮದು ರೋಗ ಎಷ್ಟು ಜೋರುಂಟು ನೋಡಿದರೆ ಅದ್ಭುತವಾಗಿದೆ. ಕೆಲವರೆಲ್ಲ ಜಾರಿ ಬಿದ್ದರೆ ರಾಮ ಅಂತಾರೆ. ಅದೆಲ್ಲ ಕೂಗಬೇಡ, ಮತ್ತೆ ರಾವಣ ಅಂತ ಕೂಗಬೇಕಾ? ನೀವು ಹೇಗಿದ್ದೀರಿ ಈಗ? ಆರಾಮಿದ್ದೀರಾ? ಅದೆಲ್ಲ ಕೇಳಬೇಡ್ರಿ ಅಂತ. ಅದು ಆ ಒಂದು ಸಮ, ಮತ್ತು ಎರಡನೇ ಅಕ್ಷರ ಬೇಡ ಅಂತಾನೆ. ಆರಾಮಿದ್ದೀರಿ ಕೇಳಿದವ ಅಷ್ಟೇ. ಕೆಲವು ಕಡೆಯಲ್ಲಿ ಎಲ್ಲ ವಿರಾಮವು ಕೇಳ್ತಾರೆ, ಸೂಟಿ ಅಂತಾರೆ, ಕೆಲವು ರಜೆ ಅಂತಾರೆ, ಶಬ್ದಗಳು ಬೇರೆ ಬೇರೆ ಇರ್ತಾರೆ. ಅದೆಲ್ಲ ಹೇಳಲಿಕ್ಕಿಲ್ಲ, ಅಲ್ಲಿ ರಾಮ ಬರ್ತಾನೆ. ಇಷ್ಟೂ ದುರಾಗ್ರಹಿಗಳಿದ್ದಾರೆ ಅಂತ ಯಮನಿಗೆ ಮೊದಲು ಗೊತ್ತಿದೆ. ಆದ್ದರಿಂದ ಮೊದಲು ಹೇಳ್ತಾನೆ, ಮೊದಲು ನಾಲಿಗೆಯಲ್ಲಿ ತುಟಿ ಬಿಚ್ಚಿ ನಾರಾಯಣ ಹೇಳಲಿಕ್ಕೆ ಕಲಿ, ಶುರು ಮಾಡು. ಇದು ಅತ್ಯಂತ ಸುಲಭ, ಇದು ಹೊರಗಿನಿಂದ ವ್ಯಾಪಾರ. ಅದನ್ನು ಕೇಳಿದ, ಯಾರ ನಾಲಿಗೆ ನಾರಾಯಣ ಹೇಳುವುದಿಲ್ಲ ಅವರನ್ನು ಕರೆದುತ್ತ. ಯಾರು ಪ್ರೀ ಸ್ಟೇಜಲ್ಲಿ ನಾರಾಯಣ ಶುರು ಮಾಡಿದ್ದಾರೆ ನಾಲಿಗೆಯಲ್ಲಿ ಹೇಳಲಿಕ್ಕೆ, ಅವರನ್ನು ಬಿಟ್ಟುಬಿಡು. ಯಮನ ಆಲಯಕ್ಕೆ ಬರದಂತೆ, ನರಕದ ಕೋಟಿಗೆ ಬೀಳದಂತೆ, ಮೃತ್ಯು ದೇವತೆ ಅವನನ್ನು ಅಡ್ಡದಾರಿಯಲ್ಲಿ ಅಥವಾ ಅಪಮಾರ್ಗದಲ್ಲಿ ಎಳೆಯದಂತೆ
ಅವನು ಸಾಚವಾದ ಮರಣವನ್ನು ಪಡೀಲಿ, ಪೂರ್ಣ ಆಯುಷ್ಯದಲ್ಲಿ ಬಿಡು ಅವನು. ಮಗುವಿಗೆ ಎಂಥದ್ದು ಗೊತ್ತಿಲ್ಲ. ನಾರಾಯಣ ಹೇಳಿದರೆ ನಾರಾಯಣ ಹೇಳುತ್ತದೆ. ನೋಡಿ, ಇದು ಕಿಂಡರ್ ಗಾರ್ಡನಿಂದ ಶುರು. ಹೇಳಲಿಕ್ಕೆ ಬರ್ತದೆ ಎನ್ನುವುದನ್ನು ಯಮ ಹೇಳಿಕೊಡ್ತಾ ಇದ್ದಾನೆ. ಹೇಗೆ ನೋಡಿ, ಪ್ರೀ ಸ್ಟೇಜ್ ಅಂದದ್ದು ಅದಕ್ಕೆ ನಾನು ಮೊದಲ ಹಂತ. ಅದಕ್ಕೆ ನಾರಾಯಣ ಏನು, ಅಲ್ಲದವನು ಯಾರು, ಎಂಥ ಕತೆ. ಓ, ದಟ್ ಇಸ್ ಓನ್ಲಿ ದ ವರ್ಡ್. ಅದಕ್ಕೆ ಒಂದಷ್ಟೇ. ಇಟ್ ಇಸ್ ದ ಎಪಿಥೆಟ್ ಆಫ್ ಗಾಡ್ ಎನ್ನುವುದು ಅದಕ್ಕೆ ಸೆನ್ಸ್ ಇಲ್ಲ. ನಮಗೂ ಇಲ್ಲ ವಿಡಿಯೋ ಸಾಯಲಿಕ್ಕೆ ಹೇಳುವಾಗ. ಆದರೆ ನಿಜವಾಗಿ ಮಗುವಿಗೆ ಹೇಗೆ ಮೊದಲ ಬಾರಿಗೆ ಶಬ್ದಗಳೆಲ್ಲವೂ ಒಂದೇ. ಅದಕ್ಕೆ ನೀವು ಕುರ್ಚಿ ಹೇಳಿ, ನವಿಲು ಹೇಳಿ, ನಾರಾಯಣ ಹೇಳಿ, ಹೋಳಿಗೆ ಹೇಳಿ, ಅದಕ್ಕೇನದರದ್ದು ಶಬ್ದಗಳ ಜಾಲರಿಗಳು ಅದಕ್ಕೆ ಅಷ್ಟೇ. ಒಂದಿಷ್ಟು ವಿದ್ಯುತ್ ತರಂಗಗಳ ವೈಬ್ರೇಷನ್ಸ್ಗಳಿದ್ದಾಗೆ. ನಾವು ಮತ್ತು ಇದು ಹೋಳಿಗೆ, ಇದು ತಿನ್ನಲಿಕ್ಕಾಗ್ತದೆ, ಇದು ಬೇಡ, ಇದು ಚೂರಿಯಿಂದ ನಾವು ಅದಕ್ಕೆ ಐಡೆಂಟಿಫಿಕೇಷನ್ ಮಾಡಿ ಅರ್ಥ ಮಾಡಿಸಿ ತಿಳಿಸಿ 10 ಬಾರಿ ಹೇಳಿ ಕೊನೆ ಕೆಲವು ಅದು ಕನ್ಫ್ಯೂಸ್ ಮಾಡ್ತದೆ. ಇದು ಚೂರಿಯನ್ನು ಹೋಳಿಗೆ ಅಂತ ಹೇಳ್ತದೆ, ಮತ್ತೊಮ್ಮೆ ಹೋಳಿಗೆಯನ್ನು ಚೂರಿ ಹೇಳ್ತದೆ. ಅದು ನೀನು ಕನ್ಫ್ಯೂಸ್ ಆಯ್ತು ಹೇಳ್ತೇವೆ. ಹಾಗೆ ನಾರಾಯಣ ಹೇಳಲಿಕ್ಕೆ ಅರ್ಥವೇ ಗೊತ್ತಿಲ್ಲದಾಗ, ವಸ್ತುವೇ ತಿಳಿಯದಿದ್ದಾಗ ಅಲ್ಲಿಂದಲೂ ಶಬ್ದ ಚಮತ್ಕಾರ ಶುರುವಾಗುತ್ತೆ. ಅದನ್ನೇ ವಿಷ್ಣುದೂತರು ಹೇಳಿದ್ದು, ಸಾಂಕೇತ್ಯಂ ಪಾರಿಹಾಸ್ಯಂ ವ ಸ್ತೋಭಂ ಹೇಳನಮೇವ ವೈಕುಂಠನಾಮಗ್ರಹಣಂ ಅಶೇಷ ಅಗಹರಂ ವಿದುಹು ಅಂತ. ಗೊತ್ತಿಲ್ಲದೆ ಇದ್ದರೂ ಸಹ ಮಗುವಿನ ಹಂತದಲ್ಲಿದ್ದರೂ ಅರ್ಥ ಆಗದೇ ಇದ್ದ ಸಂಗತಿ ಅನಿಸಿದ್ರು ವರ್ಡ್ ಆಗಲಿ ಹೊರಗೆ ಬರಲಿ, ಚಾಂಟ್ ಆಗಲಿ ಅಂತಾರೆ ನಾರಾಯಣ ಹೇಳು. ಈಗ ಅಜಾಮಿಳನ ಕಥೆ ಏನಾಯಿತು ನೋಡಿ. ಅವನಿಗೆ ನಾರಾಯಣ ಅಂದರೆ ಯಾರು ಅಂತ ಗೊತ್ತುಂಟು. ಎಷ್ಟು ಹಿಂದೆ ಗೊತ್ತುಂಟು ಕೇಳಿದರೆ, ಆ ಮಗು ಹುಟ್ಟಿದಾಗ ಅದಕ್ಕೆ ಹೆಸರು ಕೊಡಬೇಕು ಅನ್ನುವಾಗಲೇ ಗೊತ್ತುಂಟು ಅವನಿಗೆ. ನನ್ನ ಸ್ವಾಮಿ ಇದ್ದಾನೆ, ಸಾಯಿ ಹೊತ್ತಿನಲ್ಲಿ ಕರೆದಾಗ ಅವನ ಹೆಸರು ನೆನಪಾದಾಗ ಆಗ್ತದೆ, ಕರೆದು ಅಭ್ಯಾಸ ಆಗಿ ಸಾಯುವಾಗ ಅದೇ ಹೆಸರು ಬರ್ತದೆ. ಅದಕ್ಕಾಗಿ ಇಷ್ಟು ಇಂಟೆನ್ಷನಲ್ಲಿ ಕೊಡ್ತಾ ಇದ್ದಾನೆ. ಪ್ರೀ ವರ್ಕ್ ಎಷ್ಟಾಗಿದೆ ನೋಡಿ ಅವನ ತಲೆಯಲ್ಲಿ. ನನ್ನ ಸ್ವಾಮಿ ಮಗುವಿಗೆ ಹೆಸರಾಗಿ ಬಂದಾಗ ನನಗೆ ನಿತ್ಯ ನೆನಪಾದಾಗ, ಮಗುವಿನ ನೆನಪಾದಾಗ ದೇವರು ನೆನಪಾಗ್ತಾನೆ, ನಾರಾಯಣ ವರ್ಡ್ ನೆನಪಾಗ್ತದೆ. ಯಾರೊಬ್ಬರು ಹೇಳಿದರು, ಕೇವಲ ಒಬ್ಬನನ್ನೇ ನೋಡಬೇಕು, ಅದು ಲಿಂಗ, ಅದು ಶಿವ. ನಾನು ಕೇಳಿದೆ, ನೋಡಿದ್ರಿಯಾ? ನೋಡಿದೆ. ಅದು ಚಂಡಿ ಇತ್ತ, ಒದ್ದೆ ಇತ್ತ ಲಿಂಗ? ಹೌದು, ಮತ್ತೆ ಒದ್ದೆ ಆಗಿ ಲಾಯ್ಕಾಗಿ ದೀಪದ ಬೆಳಕಿನಲ್ಲಿ ಶೈನಿಂಗ್ ಆಗ್ತಾಯಿತ್ತು. ಯಾಕೆ ಒದ್ದೆ ಆಗ್ತಾಯಿತ್ತು? ತಲೆ ಮೇಲೆ ಕಟ್ಟಲಿಲ್ಲವರಿ ನೀರಿನ ಪಾತ್ರೆ, ಅದು ನೀರು ಬೀಳ್ತಾ ಇರ್ತದೆ. ಅಭಿಷೇಕ ಪ್ರಿಯೋ ರುದ್ರಹ ಅಂತಾರೆ. ನೈಸ್. ಅದು ಬಿದ್ದದ್ದೇನು ಕೇಳಿದೆ? ಬಿದ್ದದ್ದು ಗಂಗಾ ಜಲ ಮಾರೇರೆ ಅಂತ. ಓಕೆ, ಹಾಗಾದರೆ ಇವ ಶಿವ ಅಲ್ಲ, ಗಂಗಾಧರ. ನಮಗೆ ಕಾಣ್ತದೆ ಹಾಗೆ ಅಲ್ಲ. ಗಂಗೆ ಯಾರು? ಗಂಗೆ ನೀರು ಮಾರ್ಯಾರೆ. ಹೌದು, ಎಲ್ಲಿಯ ನೀರು? ಅದು ಕೃಷ್ಣನ ನಾರಾಯಣನ ಪಾದದಿಂದ ಚಿಮ್ಮಿ ಬಂದದ್ದು. ಯಾವಾಗ? ಅದು ವಾಮನಾವತಾರದಲ್ಲಿ ತ್ರಿವಿಕ್ರಮನಾಗಿ ನೆಲೆಗೊಂಡಾಗ ಬಲಿದಾನ ಕೊಟ್ಟದ್ದು ನೋಡಿ ಮೇಲ್ಲೋಕವನ್ನು ಅಳಿಲಿಕ್ಕೆ ಹೋಗಿ ಅದು ಬ್ರಹ್ಮಾಂಡ ಕಟಾಹಕ್ಕೆ ತಾಗಿ ಬಿರುಕು ಬಿಟ್ಟು ಹೊರಗೆ ಬಂದದ್ದು. ನೀವೆಂತ ಹೇಳಿದ್ದು? ಒಬ್ಬನನ್ನು ನೋಡ್ಬೇಕು ಹೇಳಿದ್ವಿ. ಎಷ್ಟು ಜನ ಬಂದರು ಈಗ? ಬಲಿರಾಜ ಬಂದ, ಗಂಗೆ ಬಂದ್ಲು, ತ್ರಿವಿಕ್ರಮ ನಿಂತ. ಯಾವುದೇ ಒಂದು ವಸ್ತುವನ್ನು ನೋಡುವಾಗ ಅದಕ್ಕೆ ಸಂಬಂಧಪಟ್ಟದ್ದು ಎಲ್ಲವೂ ನೆನಪಾಗದೆ ಇರುವುದೇ ಇಲ್ಲ, ಬ್ಲಾಕ್ ಮಾಡಲಿಕ್ಕೆ ಆಗುವುದಿಲ್ಲ. ನೆನಪಿಟ್ಕೊಳ್ಳಿ. ಎಷ್ಟು ನಮ್ಮ ಅಧ್ಯಯನಗಳು, ಚಿಂತನೆಗಳು, ಮಾತುಗಳು ಬಂದಿರ್ತವೆಯೋ ಅಷ್ಟು ನೆನಪಿಗೆ ಬರ್ತದೆ. ಒಂದು ದಾರಿಯಲ್ಲಿ ಆನೆ ಹೋದಾಗ ಕೂಡಲೇ ನೆನಪಾಗುವುದು ಮಾವುತನದ್ದು. ಕೂಡಲೇ ನೋಡ್ತೇವೆ ನಾವು ಮಾವುತ ಎಲ್ಲಿದ್ದಾನೆ. ಯಾಕೆ? ಎಲ್ಲಿಯಾದರೂ ಆನೆ ನಮ್ಮ ಮೇಲೆ ಓಡಿ ಬಂದರೆ ಸ್ವಲ್ಪ ಮಾವುತ ಇರಲಿ ಅಂತ. ಒಬ್ಬನೇ ಹೋಗ್ತಾ ಇದ್ದಾನೆ ಕಾರಿನಲ್ಲಿ ಅಂತ ಹೇಳಿಕೊಂಡ್ರು ಸುತ್ತಮುತ್ತ ಡಿಚ್ಚಿಸ್ತಾ ಇರ್ತಾನೆ. ಅವನಿಗೆ ಕಾರು ಮಾತ್ರ ಕಾಣುವುದಲ್ಲ, ಸ್ಟೇರಿಂಗ್ ಮಾತ್ರ ಕಾಣುವುದಲ್ಲ, ಕೈಯಲ್ಲಿ ಬ್ರೇಕು ಕಾಣ್ತದೆ, ಎದುರಲ್ಲಿ ರಸ್ತೆ ಕಾಣ್ತದೆ, ಮರಮಟ್ಟುಗಳು ಕಾಣ್ತಾವೆ. ಇಲ್ಲ ಹೇಳಿಕ ನಾವು ನೇರ ಹೆಡ್ಲೈಟಲ್ಲಿ ಹೋಗ್ತಾ ಇದ್ದಾನೆ. ಎಷ್ಟು ಹೇಳಿದರು ಮನುಷ್ಯನ ಕಣ್ಣಾಗಲಿ ಮನಸ್ಸಾಗಲಿ ಕೈಕಾಲುಗಳಾಗಲಿ ಸರ್ವತ್ರ ವ್ಯಾಪೃತವಾಗಿಯೇ ಇರ್ತದೆ. ಆದ್ದರಿಂದ ನಾರಾಯಣ ಎನ್ನುವ ಹೆಸರನ್ನು ಮಗುವಿನ ನೆಲೆಯಲ್ಲಿ ಅಜಾಮಿಳ ಕರೆದಾಗ ಅವನಿಗೆ ಎಷ್ಟು ಫ್ಲ್ಯಾಶ್ಗಳು ಇರ್ತವೆ ಕೇಳಿದರೆ, ಫ್ಲ್ಯಾಶ್ ಬ್ಯಾಕ್ಗಳು ಇರ್ತವೆ ಅಂದರೆ ಅವನು ಎಷ್ಟು ಅದರ ಮೇಲೆ ಚಿಂತನೆಯಲ್ಲಿ ಮಾಡಿಕೊಂಡಿದ್ದಾನೋ ಅವನ ಸಂಸ್ಕಾರಗಳು, ಅವನ ಅಧ್ಯಯನಗಳು, ಅವನ ವ್ಯವಸಾಯಗಳು
ಎಷ್ಟೆಲ್ಲ ಕೂತಿವೆಯೋ ಅಷ್ಟು ಮೊತ್ತದಲ್ಲಿ ಹೊರಗೆ ಬರೋದರಿಂದ ಅದು ಭೇದನೆ ಮಾಡಿಕೊಂಡು ವೈಕುಂಠಲ್ಲ ಅದರ ಆಚೆಗೂ ಓಡ್ತದೆ. ಇದು ಕೇಳಿದ್ದು ವಿಷ್ಣುದೂತರಿಗೆ, ಇದು ಕೇಳಿದ್ದು ವಿಷ್ಣುವಿಗೆ. ಇದನ್ನು ಅವರು ನೆನಪಿಸಿಕೊಟ್ಟದ್ದು. ಅದರಿಂದ ಎಷ್ಟು ಜೋರಾಗಿ ಯಮ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೇಳಿಕೊಡ್ತಾನೆ ಅಂದರೆ, ಯು ಸ್ಟಾರ್ಟ್ ಟು ಚಾಂಟ್ ದ ನಾರಾಯಣ ಫಸ್ಟ್. ಮೊದಲಿಗೆ ನೀನು ನಾರಾಯಣ ಹೇಳಲಿಕ್ಕೆ ಶುರು ಮಾಡು. ಮುಂದೆ ಅಭ್ಯಾಸ ಆಗಿ ಮನಸ್ಸು ಅದರಲ್ಲಿ ಸೇರಿಕೊಳ್ಳುತ್ತದೆ. ವಾಚಿಕಾತ್ ಮಾನಸೋಭ್ಯಾಸ, ಇದು ಪ್ರೋಸೆಸ್. ಎರಡನೇ ಹಂತದಲ್ಲಿ ಬಂದವ ಜಿಹ್ವಾ ನವಕ್ತಿ ಭಗವದ್ಗುಣನಾಮಧೇಯಂ ಚೇತಶ್ಚ ನ ಸ್ಮರತಿ ಯಚ್ಚರಣ ಅರವಿಂದಂ ಅಂದ. ಹೊರನೋಟದಲ್ಲಿ ಬಾಯಿಯಲ್ಲಿ ನಾಮಸ್ಮರಣೆ ನಾರಾಯಣನದ್ದು, ಒಳ ಇಂದ್ರಿಯದಲ್ಲಿ ಮನಸ್ಸಿನಲ್ಲಿ ನಾರಾಯಣನ ಎಚ್ಚರ. ಎಚ್ಚರ ಇಲ್ಲದೆ ಹೊರಗೆ ಶಬ್ದ ಹಾರುವುದಿಲ್ಲ. ಎಚ್ಚರ ಆಗಲಿಕ್ಕೋಸ್ಕರ ಹೊರಗಿನ ಶಬ್ದ ಕೆಲಸ ಮಾಡ್ತದೆ. ಹಾಗಾಗಿ ಮಗು ಏನು ಮಾಡ್ತದೆ ಅಂದರೆ, ನಾರಾಯಣ ಅಂದರೆ ಎಂಥದ್ದು ಅಂತ ಕೇಳ್ತದೆ. ಈಗ ಶುರುವಾಯಿತು, ಕಂಪನ ಶುರುವಾಗ್ತದೆ. ಮೊದಲ ವರ್ಡ್ ಅದರ ಕೈಗೆ ಸಿಕ್ಕಿತು, ಆ ನಂತರ ಅದು ಎಂಥದ್ದು, ಹೋಳಿಗೆ ಸಿಕ್ಕಿತು, ಅದು ಎಂಥದ್ದು, ಅದು ಸ್ವೀಟ್, ಎಂಥದ್ದು, ಅದು ತಿನ್ನಲಿಕ್ಕೆ ಆಗ್ತದೆ, ಅದು ಹೇಗೆ, ಅದು ಹರಿಲಿಕ್ಕೆ ಬರ್ತದೆ. ಹೌದಾ, ಯಾಕೆ ಇಷ್ಟು ದೊಡ್ಡ ಹೋಳಿಗೆ ನೋಡಿ ತಿನ್ನಲಿಕ್ಕೆ ಆಗ್ತದೆ ಅಂತ ಯೋಚನೆ ಮಾಡ್ತದೆ. ಅದು ಇದೆಂತ ತಿನ್ನುವುದು ನಾನು ಅಂತ. ಕೊನೆಗೆ ಅದು ಹರಿಲಿಕ್ಕೆ ಬರ್ತದೆ, ಅದನ್ನು ಮತ್ತೆ ಹಾಲಿನಲ್ಲಿ ಅದ್ದಲಿಕ್ಕೆ ಬರ್ತದೆ. ಹಾಲು ಅಂದರೆ ಅದು ತೆಂಗಿನಕಾಯಿಯಲ್ಲಿ ಹೆರಿಲಿಕ್ಕೆ ಬರ್ತದೆ, ಅದರಲ್ಲಿ ಹಿಂಡಿದಾಗ ಹಾಲು ಬರ್ತದೆ. ಎಷ್ಟು ಪ್ರೋಸೆಸ್, ಎಷ್ಟು ಖುಷಿಯಾಗ್ತದೆ ಅದಕ್ಕೆ ನೋಡುವಾಗ. ಹಾಗೆ ಒಂದರ ನಂತರ ಒಂದು ಯೋಚನೆಯ ಲಹರಿಗಳು ಬರಲಿಕ್ಕೆ ಕಾರಣ ಅಂತರಿಂದ್ರಿಯ ತೆರೆದುಕೊಳ್ಳುವ ರೀತಿ. ಅದನ್ನು ಎರಡನೇ ಅಂತ ಹೇಳ್ತಾನೆ, ಮನಸ್ಸಿನ ಕೆಲಸ. ಹೊರಗೆ ಬಾಯಲ್ಲಿ ಹೇಳುವುದು, ಒಳಗೆ ಮನಸ್ಸಿನಲ್ಲಿ ನೆನೆಯುವುದು. ಬಹಳ ಸುಂದರವಾದಂಥ ಒಂದು ಹಂತ ಇದು. ಹೊರಗಿನದ್ದು ಮತ್ತು ಒಳಗಿನದ್ದು ಎರಡು ಇಂದ್ರಿಯಗಳ ಸಮಾವೇಶ ಬಹಳ ಚೆನ್ನಾಗಿದೆ. ಮುಂದೆ ಹೇಳುತ್ತಾನೆ ಮೂರನೇ ಹಂತ ಏನು ಕೇಳಿದರೆ, ಮನಸ್ಸು ಸ್ವಲ್ಪ ಮಂಗ. ಇವನು ಹೇಳಿದ್ನಲ್ಲ ಅರ್ಜುನನೇ, ಚಂಚಲಂ ಹಿ ಮನ ಕೃಷ್ಣ ಅಂತ. ಅದೇ ಕೃಷ್ಣನ ಉತ್ತರ ಕೊಟ್ಟ, ಅದು ಅಭ್ಯಾಸ ಏನಂತ ಕೌಂತೆಯ ಅಂದ. ಅದು ಸುಲಭ ಮಾರೆ, ಅಭ್ಯಾಸ ಮಾಡೋದು ಒಂದು, ಎಲ್ಲವೂ ಹಾಗೆ. ಮನಸ್ಸು ಓಡುವುದು, ನಾರಾಯಣ 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 ಹೇಳ್ತಾ ಇರ್ತಾನೆ. ನಾಲ್ಕಾಗುವಾಗ ಅದು ಎಲ್ಲಿಯೂ ಹೋಗ್ತದೆ ಮನಸ್ಸು. ಮತ್ತು ಇದು ಮುಂದುವರಿತಾ ಇರ್ತದೆ, ನಾಲಿಗೆಯನ್ನು ನಿಲ್ಲುವುದಿಲ್ಲ, ಬೆರಳು ಮಡಿಸುವುದು ಆಗ್ತಾ ಇರ್ತದೆ, ಅಕ್ಷಮಾಲೆ ತಿರುಗ್ತಾ ಇರ್ತದೆ. ಮತ್ತು ಅದರದ್ದು ಶಿಖಾಮಣಿ ಬಂದಾಗ ಗೊತ್ತು, ಮುಗೀತು ಸಾಕು ಅಂತ ಕೆಳಗಿಡ್ತಾನೆ. 100 ಎಂದು 4 ಆದದ್ದು ಗೊತ್ತು ಅವರಿಗೆ, ಮತ್ತು 96 ಗೊತ್ತೇ ಇಲ್ಲ ಅದದ್ದು. ಅದು ತನ್ನಷ್ಟಕ್ಕೆ ಓಡಿದೆ. ಶುರುವಾಗುವಾಗ ಶ್ರೀ ವಿಷ್ಣುವ್ರ ದಿವ್ಯ ಸಹಸ್ರನಾಮ ರೂಪ ಮಂತ್ರಸ್ಯ ಅಂತ ಶುರು ಮಾಡ್ತಾನೆ. ವಿಶ್ವಂ ವಿಷ್ಣುರ್ ವಷಟ್ಕಾರು ಆಗ್ತದೆ. ಮತ್ತು ಸರ್ವ ಪ್ರಾಣಾಯುಧ ಆಗುವಾಗಲೇ ಗೊತ್ತಾಗೋದು ಅಲ್ಲಿ ಮುಗಿಯಿತು ಅಂತ. ಅಷ್ಟೊತ್ತಿಗೆ ಸುಮಾರು 10-20 ಕೆಲಸಗಳು ಆಗಿರ್ತವೆ. ನೆಕ್ಸ್ಟ್ ಏನಾಗಬೇಕು ಅದನ್ನೆಲ್ಲ ರೆಡಿ ಮಾಡಲಿಕ್ಕೆ ಆಗಿರ್ತದೆ. ಆಗ ನಾವು ಅದರೊಟ್ಟಿಗೆ ಇರೋದಿಲ್ಲ. ಮಕ್ಕಳು ಮೊದಲಿಗೆ ಶಾಲೆಗೆ ಹೋಗುವಾಗ ಹೀಗೆ ನೋಡಿಕೊಂಡು ಹೋಗುವುದು, ಎಂಥದ್ದು ಬಂತು, ಏನಾಯಿತು, ಯಾರಿದ್ದಾರೆ, ಹೇಗೆ ಎಲ್ಲ. ಮತ್ತು ಇಲ್ಲಿ ನಿಲ್ಲಿಕೊಂಡವರು ತಿರುಗುವ ಮುಂಚೆ ಆಚೆ ಹೋಗಲಿಕ್ಕೆ ಈಚೆ ಹೋಗಲಿಕ್ಕೆ ಎಲ್ಲ. ಮತ್ತೆ ಮೊಬೈಲ್ ಒಕ್ಕಿಕೊಂಡು ಹೋಗ್ತಾವೆ. ಇದು ಹೋಗ್ತದೆ ಕಾಲು ತನ್ನಷ್ಟಕ್ಕೆ. ಅತ್ತ ನೋಡೋ ಕಥೆಯೇ ಬಿಡಿ. ಈಗ ಏನು ಸಮಸ್ಯೆ ಇಲ್ಲ, ಬೇಕಾದರೆ ಎದುರು ನಿಂತ ಮರವೇ ಆಚೆ ಹೋಗಬೇಕು ಹೊರತು ಇವರು ಹೋಗುವುದಿಲ್ಲ. ಅಷ್ಟು ಜೋರ ಇರ್ತದೆ ಇವರದ್ದು ಅಭ್ಯಾಸ. ದಿನ ಶಾಲೆಗೆ ಹೋಗಿ ಅಭ್ಯಾಸ ಅದು ಎಷ್ಟು ಜೋರಿರ್ತದೆ ಕೇಳಿದರೆ, ಇವತ್ತು ಬೆಳಿಗ್ಗೆ ಹೋದದ್ದು ಶಾಲೆಗಲ್ಲ, ಇವತ್ತು ಅವರು ಬೇರೆ ಕಡೆಗೆ ಬರಲಿಕ್ಕೆ ಹೇಳಿದ್ದಾರೆ ಗ್ರೌಂಡಿಗೆ. ಆದರೆ ಅದು ಸೀದಾ ಹೋಗಿ ಕಾಲು ಮತ್ತು ಇವತ್ತು ಅಲ್ಲಿಗೆ ಅಂತ ಬಂದು ನೆನಪಾಗಿ ಹಿಂದೆ ಬರುವುದು ಉಂಟು. ಇಷ್ಟು ಅಂದರೆ ನಾರಾಯಣ ಹೇಳಿ ಅಭ್ಯಾಸ ಆಗಿಬಿಟ್ರೆ, ನೀವು ಬೇರೆ ಹೆಸರು ಹೇಳಿದರು, ಬೇರೆ ಜಪ ಮಾಡ್ತಾಯಿದ್ರು. ಇವತ್ತು ಗಣಪತಿ ದಿನ ಮಾರ್ಯಾರೆ, ಗಣಪತಿ ಹೇಳಾಯ್ತು, ಗಣಪತಿ ನಾರಾಯಣ ನಾರಾಯಣ, ಅದು ಜಂಪ್ ಆಗ್ತದೆ. ನೀವು ಒಂದೊಮ್ಮೆ ಬೇರೆಯನ್ನು ಫೀಡ್ ಮಾಡಿದರೂ ಇದು ಕೇಳುವುದಿಲ್ಲ, ಅದು ಕೊನೆ ಆಗುವ ಬೇರೆ ಆಗ್ತದೆ. ಬಲಾತ್ಕಾರದಲ್ಲಿ ಇನ್ನೊಂದು ಹೇಳಬೇಕಾಗ್ತದೆ, ತಪ್ಪಿಸಬೇಕಾಗ್ತದೆ, ಆದರೂ ಅದು ಮುಚ್ಚುತ್ತದೆ ನಮ್ಮನ್ನು. ಇದು ಕೃಷ್ಣ ಹೇಳಿದ ಪಾಠ. ಯಾರು ಕೇಳ್ತಾರೆ? ಅದು ಶ್ಲೋಕವನ್ನೇ ಜಂಪ್ ಮಾಡ್ತಾರೆ. ಅಭ್ಯಾಸನೇ, ಅವನು ಅಭ್ಯಾಸ ಮಾಡಲಿಕ್ಕೆ ಹೇಳಿದ್ದಾನೆ. ಯಾರಿವೇಗ ಮಾರೆ ಅಭ್ಯಾಸ ಅಂತ ನೋಡಿ. ಅಭ್ಯಾಸ ಮಾಡಿ, ಒಳ್ಳೆಯದನ್ನೇ ಕೇಳಲಿಕ್ಕೆ ಅಭ್ಯಾಸ ಮಾಡಿ. ಕೆಟ್ಟದ್ದು ಕೇಳಲಿಕ್ಕೆ ಬಂದರೆ ಕೇಳುವುದಿಲ್ಲ ಅಂತ ಮುಚ್ಚುತ್ತೇನೇನುವುದು ಅಭ್ಯಾಸ ಮಾಡಿ. ವೈರಾಗ್ಯೇಣ ಜಗೃಹ್ಯತೆ ಅಂದ ಕೃಷ್ಣ. ಅಭ್ಯಾಸದಲ್ಲಿ ಮಾತ್ರ ಪಾಠ ಆಗುವುದಿಲ್ಲ, ಅಭ್ಯಾಸವನ್ನು ದೃಢೀಕರಿಸಲಿಕ್ಕೆ ಬೇರೆದನ್ನು ಮುಚ್ಚಬೇಕಾಗ್ತದೆ ಅಂದ. ವೈರಾಗ್ಯ ಅಂದರೆ ತ್ಯಾಗ. ಮೊನ್ನೆ ಹೇಳಿದ್ದೇನೆ, ಒಳ್ಳೆಯದನ್ನು ಕೇಳಬೇಕು ಎನ್ನುವುದು ಓಕೆ, ಹೇಳಿದರೆ ತಾನೇ, ಕೇಳಿದರೆ ಕೆಟ್ಟದನ್ನು ಕೇಳಬಾರ್ದು ಎನ್ನುವುದು ಮಾಡಿಕೋ, ಆಗ ಒಳ್ಳೇದು ಕೇಳ್ತದೆ. ಉಳಿದ ನಾಮವನ್ನು ಹೇಳೋದಿಲ್ಲ ಅಂತ ಮಾಡಿಕೋ, ಆಗ ಇದು ಹೇಳಲಿಕ್ಕೆ ಬರ್ತದೆ ಅಂದ. ನಾವು ಸೋತದ್ದು ಇಲ್ಲಿ. ಬಹಳ ಚೆನ್ನಾಗಿ ಹೇಳಿಕೊಡ್ತಾನವ.
ಇದನ್ನು ಕೃಷ್ಣನ ಮಾತಲ್ಲಿ ಕೇಳಿಕೊಂಡು ಭಾರಿ ಜೋರಿರ್ತದೆ ಆಗ. ಹೀಗೆ ಒಳ ಇಂದ್ರಿಯ ಹೊರಗಿಂದ್ರಿಯಗಳ ಸಮ್ಮೇಳನ ಆದ ಬಳಿಕ ಮತ್ತೆ ಹೇಳುತ್ತಾನೆ, ಇಷ್ಟ ಆದಾಗ ಒಂದು ಅರ್ಥ ಆಗತ್ತೆ, ಮನಸ್ಸಿನಲ್ಲಿ ಬರ್ತದೆ, ನಾನು ಅವನಿಗೆ ಮಣಿಯಬೇಕು, ಆತ್ಮೀಯನಾಗಬೇಕು, ಪ್ರೀತಿಸಬೇಕು ಅಂತ. ಆಗ ಮೂರನೇ ಹಂತ ಭಗವಂತನಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳುವುದು. ಅದು ಹೇಗೆ ಕೇಳಿದರೆ, ಈಗ ಮೂರನೇದು ದೇಹ. ವಾಚಿಕ ಆಯಿತು, ಮೊದಲು ವಾಚಿಕ, ಮತ್ತು ಮಾನಸಿಕ ಅಂತರಿಂದ್ರಿಯಕ್ಕೆ ಬಂತು, ಮತ್ತು ಶಾರೀರಿಕ ಬಂತು. ಇಡೀ ದೇಹ ಅವನಿಗಾಗಿ ದುಡಿತದೆ, ನಮಸ್ಕಾರ ಮಾಡಲಿಕ್ಕೆ ಬರ್ತದೆ. ಆಗ ಕೃಷ್ಣ ಏನೋ ನಮದಿಯ ಶಿರ ಏಕದಾಪಿ ಅಂದ ಯಮ. ಅವನು ದೇವರಿಗೆ ನಮಸ್ಕಾರ ಮಾಡಿದ್ನ, ಹಾಗಾದರೆ ಆಯಿತು, ಅವನ ತಲೆ ನರಕಕ್ಕೆ ಬರುವುದಿಲ್ಲ ಅಂದ. ಭೀಷ್ಮರು ಬಹಳ ಚಂದವಾಗಿ ಕೃಷ್ಣನ ನಮಸ್ಕಾರದ ಬಗ್ಗೆ ಮಾತಾಡ್ತಾರೆ. ಏಕೋಪಿ ಕೃಷ್ಣಸ್ಯ ಕೃತ ಪ್ರಣಾಮ ದಶಾಶ್ವಮೇಧಾವಭೃತೇನ ತುಲ್ಯ. ಒಂದು ಕೃಷ್ಣನಿಗೆ ನೀವು ಪ್ರೀತಿಯಿಂದ ನಮಸ್ಕಾರ ಮಾಡಿದರೆ, ಬಾಯಲ್ಲಿ ಕೃಷ್ಣ ಅಂತ ಹೇಳುತ್ತಾ ನಮಿಸಿದ್ದರೆ, ಅವನ ಜಪ ಮಾಡಿಕೊಂಡು, ಅವನ ಅರ್ಥ ಚಿಂತನೆ ಮಾಡಿಕೊಂಡು, ಅವನ ಮೂರ್ತಿಯನ್ನು ಯೋಚನೆ ಮಾಡಿಕೊಂಡು ಒಂದೊಮ್ಮೆ ನಮ್ಮ ತಲೆಯನ್ನು ಅವನ ಪಾದಕ್ಕಾಗಿ ಸಮರ್ಪಿಸಿಕೊಂಡರೆ 10 ಕಮ್ಮಿ ಇಲ್ಲದೆ ಅಶ್ವಮೇಧಯಾಗ ಮಾಡಿದ ಪುಣ್ಯ ಬರ್ತದೆ ಅಂತಾರೆ ಭೀಷ್ಮರು. ಅವರು ಹಾಗೆ ಹೇಳಲಿಕ್ಕೆ ಕಾರಣ, ಅವರು ಕ್ಷತ್ರಿಯರಲ್ಲಿ ದೊಡ್ಡ ಸಂಗತಿ ಕೇಳಿದರೆ ಅಶ್ವಮೇಧಯಾಗ. ಅಶ್ವಮೇಧಯಾಗ ಅಂದರೆ ಒಂದು ಕುದುರೆಯನ್ನು ಊರಿಗೆ ಬಿಡಲಿಕ್ಕೆ, ಅದು ಎಲ್ಲ ಊರನ್ನು ಸಂಚಾರ ಮಾಡಿ ಬರ್ತದೆ. ಕಮ್ಮಿ ಅಂದರೆ 1 ವರ್ಷ, ಜಾಸ್ತಿ ಅಂದರೆ 3 ವರ್ಷ, 5 ವರ್ಷವೂ ಆಗ್ಬೋದು. ಧರ್ಮರಾಜ ಕೌರವರನ್ನು ಮುಗಿಸಿದ ಬಳಿಕ ಕ್ಷತ್ರಿಯರು ಒಂದೊಮ್ಮೆ ಎಲ್ಲಿಯಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಪ್ರಾಯಶ್ಚಿತ್ತವನ್ನು ಮಾಡಲಿಕ್ಕಿದ್ದರೆ ಅಶ್ವಮೇಧಯಾಗ ಮಾಡಲಿಕ್ಕೆ. ಹಾಗಾಗಿ ಅವನು ಅಶ್ವಮೇಧಯಾಗ ಮಾಡಿದ. ಒಂದು ಅಶ್ವಮೇಧಯಾಗ 5 ವರ್ಷದ ಪೀರಿಯಡಲ್ಲಿ ಮಾಡಿದವ. ಅಂಥದ್ದು 3 ಅಶ್ವಮೇಧಯಾಗ ಮಾಡಿದ್ದಾನೆ. ಯಾಜಯಿತ್ವಾಶ್ವಮೇಧೈಸ್ತಂ ತ್ರಿಭಿಹಿ ಉತ್ತಮ ಕಲ್ಪಕೈ. ಉತ್ತಮ ಕಲ್ಪ ಅಂದರೆ 5 ವರ್ಷ. 5 ವರ್ಷದೆಡೆಗೆ ಕುದುರೆಗಳನ್ನು ಮೇಯಿಸಿಕೊಂಡು ಅದರ ಬೆನ್ನ ಹಿಂದೆ ಹೋಗಿ ಕಪ್ಪವನ್ನು ತಂದಿಟ್ಟು, ಯಾರನ್ನು ಹೊಡಿಲಿಕ್ಕಿಲ್ಲ ಹೇಳಿದ್ದಾನಾಗ ಧರ್ಮರಾಜ. ಬಡಿಲಿಕ್ಕಿಲ್ಲ, ಎಷ್ಟು ಕೊಡಬೇಕು ಅಂತ ಹೇಳಲಿಕ್ಕಿಲ್ಲ, ಅವರು ಕೊಟ್ಟದ್ದನ್ನು ತರಲಿಕ್ಕೆ, ನಾವು ಅಶ್ವಮೇಧಯಾಗ ಮಾಡಲಿಕ್ಕೆ. ಉತ್ತಮ ಮಟ್ಟದಲ್ಲಿ ಭಗವಂತನ ಚಿಂತನೆಯಲ್ಲಿ ಅಶ್ವಮೇಧಯಾಗವನ್ನು ಅವರು ಮಾಡಿದ್ದಾರೆ. ಹೀಗೆ 1 ಮಾಡಿದ್ದಕ್ಕೆ 5 ವರ್ಷ, 3 ಮಾಡಿದಾಗ 15 ವರ್ಷ, ಇಂಥದ್ದು 10 ಮಾಡಿದರೆ 50 ವರ್ಷ ಮುಗೀತದೆ. ಒಂದು ಬದುಕಿನಲ್ಲಿ ಒಬ್ಬ ಮಾಡುವ ಒಂದು ದೊಡ್ಡ ಸಾಧನೆ. ಒಂದು 20-25ರ ಹರೆಯದ ತುಂಬು ಯುವಕನಾದ ರಾಜ, ಅವನು ತನ್ನ 75 ಇಳಿ ವಯಸ್ಸಿನವರೆಗೆ ಮಾಡಿಕೊಂಡಿರತಕ್ಕಂಥ ಪೌರುಷದ ಕತೆ ಒಂದೊಮ್ಮೆ ಜೀವನ ಪೂರ್ತಿ ಭಗವಂತನಿಗೆ ಕೊಡತಕ್ಕ ದೊಡ್ಡ ಮಟ್ಟಿನ ಯಾಗ ಅಂತಾದರೆ ಅದು ಕೃಷ್ಣದೇವರಿಗೆ ಮಾಡಿದ ಒಂದು ತುಂಬು ಪ್ರಣಾಮದಲ್ಲಿ ಸಮ ಹೋಗ್ತದೆ ಅಂದರು ಅವರು. ಯೋಚನೆ ಮಾಡಬೇಕಾದ ಎಷ್ಟು ಪವರ್ ಇದೆ ಅಂತ. ನಮಗೆ ಕೆಲವೊಮ್ಮೆ ನಾನು ಹೇಳಿದ್ದಲ್ಲ, ಕೃಷ್ಣ ಹೇಳಲಿಕ್ಕೂ ಇಷ್ಟ ಆಗುವುದಿಲ್ಲ, ಆಚೆ ಮೋರೆಯೂ ಆಗುವುದಿಲ್ಲ. ಭಾಳ ದೊಡ್ಡ ಮಟ್ಟಿನ 5000 ವರ್ಷದ ಆಚಿನ ಅವನೇ ನಿಂತು ಮಾಡಿಸಿದ ಇಲ್ಲಿನ ಪೂಜೆಯ ಆ ಪ್ರತಿಮೆ ಎಂಥ ದೊಡ್ಡ ಮಟ್ಟಿನ ಐತಿಹಾಸಿಕ ಸೊತ್ತು ಎನ್ನುವುದು ಕಲ್ಪನೆಯೇ ಅತೀತವಾದದ್ದು. ಸ್ವಯಂ ಕೃಷ್ಣನೇ ರಚನೆ ಮಾಡಿಸಿದ ಪ್ರತಿಮೆ ಅಂದಾಗ ಅದನ್ನು ಖುದ್ದಾಗಿ ಆತನೇ ತನ್ನ ಮಡದಿಗೆ ರುಕ್ಮಿಣಿಗೆ ಕೊಟ್ಟು ಪೂಜೆಗೆ ಬಿಟ್ಟದ್ದು ಅಂದರೆ, ಅದನ್ನು ಮತ್ತೆ ನಮ್ಮ ಉಸಿರಿನ ದೇವತೆ ವಾಯುತತ್ವ ಮಧ್ವಾಚಾರ್ಯರಾಗಿ ಅದನ್ನು ಹೊತ್ತು ತಂದು ಇಲ್ಲಿ ಸಮುದ್ರದಲ್ಲಿ ಲೀನಾಗಿದೆ, ಅಡಗಿ ಹೋಗಿದೆ. ದ್ವಾರಕ್ಕೆ ಮುಳುಗಿದಾಗ ರುಕ್ಮಿಣಿ ವನದಲ್ಲಿದ್ದ ಕೃಷ್ಣ ಐಡಿಯಲ್ ಹೋಯಿತು. 5100 ವರ್ಷದ ಕೆಳಗೆ ಆಚಾರ್ಯ ಮಧ್ವರು ಬಂದದ್ದು 800 ವರ್ಷದ ಕೆಳಗೆ ಬಂದವರು ಪಶ್ಚಿಮ ಕಡಲಿನಿಂದ ಆ ಪ್ರತಿಮೆಯನ್ನು ದ್ವಾರಕೆಯನ್ನೇನು ಮೇಲೆ ತರಲಿಲ್ಲ. ದ್ವಾರಕೆ ಸುಮಾರು ಸರ್ತಿ ರೀಬಿಲ್ಟ್ ಆಗಿತ್ತು. ಮತ್ತೆ ಅದು ಹೋದ ಬಳಿಕ ಅದರ ಬಗ್ಗೆ ಏನು ಸುದ್ದಿ ಹೋಗಲಿ, ರೀಬಿಲ್ಟ್ ಆದರೂ ಪ್ರತಿಮೆಯನ್ನು ಸಿಕ್ಕಲಿಲ್ಲ. ಅವರು ಅಡಿಯಿಂದೇನು ತೆಗೆದು ಮೇಲೆ ಕಲ್ಲಿಟ್ಟದ್ದಲ್ಲ. ಆವತ್ತಿನ ವಿಶ್ವಕರ್ಮ ನಿರ್ಮಿತ ದ್ವಾರಕೆಯೇ ಬೇರೆ. 10-16 ಸಾವಿರ ಮಡದಿಯರಿಬೇಕಾದಂತಹ ಉಪ್ಪರಿಗೆಗಳುಳ್ಳ ಬೃಹದಾಕಾರದ ಸಮುದ್ರದ ನಡುವೆಯಲ್ಲಿ ಹೊಸದಾಗಿ ನಿರ್ಮಾಣಗೊಂಡ ಸುತ್ತಮುತ್ತಲು ನಿಂತ ಸಿಹಿ ನೀರಿನ ಸಮುದ್ರದೆಡೆಗೆ ಬಂದಿರತಕ್ಕ ಅದು ದ್ವಾರಕೆ. ಅಷ್ಟು ವ್ಯವಸ್ಥೆ ಮಾಡಿದ್ದಾನೆ. ಸುತ್ತಮುತ್ತ ನೀರಿನೆಲ್ಲ ಸಿಹಿ ಮಾಡಿಬಿಟ್ಟಿದ್ದಾನೆ.
ಅಂಥ ದ್ವಾರಕೆಯ ತಾಣ ನಮಗೆ ಇವತ್ತು ಸಿಗುವುದಿಲ್ಲ. ಮತ್ತು ನೆಲದಡಿಯಲ್ಲಿ ನೀರಿನ ಅಡಿಯಲ್ಲಿ ಇರುವಂಥದ್ದು ಮತ್ತೆ ಮತ್ತೆ ಕಟ್ಟಿದ ದ್ವಾರಕೆಗಳು ಮಾತ್ರ, ಆವತ್ತಿನದ್ದಲ್ಲ. ವಿಶ್ವಕರ್ಮನ ನಿರ್ಮಿತಿಯಲ್ಲ, 5000 ವರ್ಷದ ಹಿಂದಿನದ್ದು ಅಲ್ಲ. ಅದು ಜಿಯೋಲಾಜಿಕಲಿಯೂ ಟೆಸ್ಟ್ ಮಾಡಲಿಕ್ಕೆ ಏನು ಕಮ್ಮಿ ಇಲ್ಲ, ಹೈಡ್ರೋಜನ್ ಟೆಸ್ಟ್ ಮಾಡ್ಬೋದು, ಅದು ಸಮಸ್ಯೆ ಅಲ್ಲದು. ಆದರೆ ಕೃಷ್ಣ ಪ್ರತಿಮೆ ಮಾತ್ರ ಆವತ್ತು ಮುಳುಗಿದ್ದು ಯಾರ ಕೈಗೂ ಸಿಗಲಿಲ್ಲ. ರೀಬಿಲ್ಟ್ ಆದ ದ್ವಾರಕೆಯಲ್ಲಿ ಅದು ಬರಲಿಲ್ಲ. ಅದನ್ನು ಆಚಾರ್ಯ ಮಧ್ವರು ಅದು ಕಡಲ ಗರ್ಭದಲ್ಲಿ ಹೋಯಿತು ಅಂದರೆ ವರ್ಣಲೋಕಕ್ಕೆ ಹೋಯಿತು ಅಂತ ಅರ್ಥ. ಹೇಗೆ ಭೀಮಸೇನನನ್ನು ಗಂಗೆಯ ದೊಡ್ಡ ಮಡುವಿನಲ್ಲಿ ಕೌರವರು ಕಟ್ಟಿ ಹಾಕಿಬಿಟ್ಟಿದ್ದಾರೆ, ಅವ ಸೀದಾ ನಾಗಲೋಕ ಕಡೆಗೆ ಹೋಗಿಬಿಟ್ಟಿದ್ದಾನೆ. ಅಲ್ಲಿ ಅವರೆಲ್ಲ ಭಾಳ ಚೆನ್ನಾಗಿ ಅವನಿಗೆ ಒಳ್ಳೆಯ ರಸಾಯನ ಪಾನಕ ಎಲ್ಲ ಕೂಡಿಸಿ ಆತಿಥ್ಯ ಎಲ್ಲ ಮಾಡಿ ಒಂದು ವಾರದ ನಂತರ ಮತ್ತೆ ಹಿಂದೆ ಬಿಟ್ಟಿದ್ದಾರೆ. ಹಿಂದೆ ತಗೊಂಡೋಗಿ ಬಿಟ್ಟಿದ್ದಾರೆ. ಹಿಂದೆ ಬರುವಾಗ ಉಲೂಪಿಯು ಚಿತ್ರಾಂಗದ ಇವರ ಕಥೆಯಲ್ಲಿ ನಾವು ನೋಡುತ್ತೇವೆ. ನಾಗಲೋಕದಿಂದ ಅವಳು ಬಂದದ್ದು, ಬಬ್ರುವಾಹನ ಜೋರಾಗಿ ಹೊಡೆದಾಗ ಅರ್ಜುನ ಬಿದ್ದದ್ದು, ಅವನನ್ನು ಮತ್ತೆ ಬದುಕಿಸಲಿಕ್ಕೆ ಆ ಮೃತ್ಯುಂಜಯ ಮಣಿಯನ್ನು ತಂದದ್ದು ಎಲ್ಲ ಕಥೆಗಳು ಕಾಣ್ತವೆ. ನಾಗಲೋಕದಿಂದ ಮೇಲೆ ಬಂದದ್ದೆಲ್ಲ ಹೀಗೆ ಆವತ್ತಿನ ಲಿಂಕ್ ಅದು ಸಮುದ್ರದಲ್ಲಿ. ಹಾಗಾಗಿ ಸಮುದ್ರದ ಅಡಿಯಲ್ಲಿ ನೆಲೆಗೊಂಡ ಆ ಪ್ರತಿಮೆಯನ್ನು ವರುಣ ಮತ್ತೆ ಆಚಾರ್ಯ ಮಧ್ವರಿಗೆ ತಂದಿದ್ದ, ಕೊಟ್ಟಿದ್ದ. ಅದನ್ನು ಆಚಾರ್ಯ ಮಧ್ವರು ಇಲ್ಲಿ ಪ್ರತಿಷ್ಠೆ ಮಾಡಿದ್ದ. ಆಚಾರ್ಯ ಮಧ್ವರಿಂದ ಪ್ರತಿಷ್ಠಿತವಾದ, ರುಕ್ಮಿಣಿಯಿಂದ ಪೂಜಿಸಲ್ಪಟ್ಟ, ಕೃಷ್ಣ ಖುದ್ದಾಗಿ ನಿಂತು ಮಾಡಿಸಿದ, ವಿಶ್ವಕರ್ಮ ರಚಿಸಿಕೊಟ್ಟ ಆ ಪ್ರತಿಮೆ ಅದುವೇ ಅದೇಯ ಹಾಗೆಯೇ ಇದೆ, ಏನಾಗಲಿಲ್ಲ, ಏನಾಗುವುದಿಲ್ಲ. ಅಷ್ಟು ದೊಡ್ಡ ಮಹತ್ವದ ಕೃಷ್ಣವರ್ಣ ಕಲಿಯುಗದಲ್ಲಿ ಉಪಾಸನೆಯ ಮೂರ್ತಿ ಅಂತ ಹೇಳಿಕೊಂಡು ಕೃಷ್ಣ ಅನ್ನಲಿಕ್ಕೆ, ಅವನಿಗೆ ನಮಸ್ಕಾರ ಮಾಡಲಿಕ್ಕೆ ನಮಗೆ ಸ್ವಲ್ಪ ನಾಚಿಕೆ ಆಗ್ತದೆ ಕೆಲವೊಮ್ಮೆ. ಮತ್ತೆ ಮಾಡಿದ್ದಲ್ಲ ಒಂದು ಸಾಕಲ್ಲ ಹೇಳಿಕೊಂಡು ನಮ್ಮದು ಮಾಮೂಲಿ ಒಂದೊತ್ತು ಊಟಿನಾಗೆ, ಒಂದೊತ್ತು ಊಟದಾಗೆ, ಒಂದೊತ್ತು ಮಾತಿನಾಗೆ ಎಲ್ಲ ಒಂದು ಲೆಕ್ಕದಲ್ಲಿ ಒಂದಿದ್ದಾನೆ ಅಂತ. ಹಾಗಲ್ಲ. ಅದಕ್ಕೆ ಅವರು ಹೇಳಿದ್ದು ಏಕೋಪಿ ಕೃಷ್ಣಸ್ಯ ಕೃತ ಪ್ರಣಾಮಃ ಅಂತ. ಮತ್ತೆ ಸ್ವಲ್ಪ ಸರಿ ಮಾಡ್ತಾರೆ ಭೀಷ್ಮರು, ಆಗಲಿಲ್ಲ, ಅದು ಸಮ ಆಗಲಿಲ್ಲ ಅಂದು. ಎಂಥದ್ದು ನಮಸ್ಕಾರಕ್ಕೆ ಮತ್ತು 10 ಯಾಗಕ್ಕೆ ಸಮ ಹೇಳಿದರೆ ನಮಸ್ಕಾರದ ಮರ್ಯಾದೆ ಕಮ್ಮಿ ಆಗ್ತದೆ ಅಂದರು. ಯಜ್ಞಯಾಗ ಎಲ್ಲ ಯಾರು ಮಾಡ್ಬೋದು, 10 ದೊಡ್ಡ ದೊಡ್ಡ ರಾಜರೆಲ್ಲ ಮಾಡಿದ್ದಾರೆ, ಅಷ್ಟಕ್ಕೆ ಸಮವಾದು ಅಲ್ಲ ಅಂದರು. ಮತ್ತು ಹೇಗೆ ಹೇಳ್ತೀರಿ ಅಂದರೆ ದಶಾಶ್ವಮೇಧಿ ಪುನರೇತಿ ಜನಮ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ ಅಂದರು. 16 ಯಜ್ಞಯಾಗ ಮಾಡಿದವನು ಮತ್ತೆ ಹುಟ್ಟಿ ಬರ್ತಾನೆ, ಪುಣ್ಯ ವಿಶೇಷ ಇದೆ, ಸ್ವರ್ಗಾದಿಗಳನ್ನು ಅನುಭವಿಸ್ತಾನೆ, ಅದು ಸತ್ಯ. ಆದರೆ ಮತ್ತೆ ಹುಟ್ಟಲಿಕ್ಕೆ ಉಂಟವ. ಆದರೆ ಕೃಷ್ಣದೇವರಿಗೆ ನಮಸ್ಕಾರ ಮಾಡಿದವ ಮತ್ತೆ ಹುಟ್ಟುವುದಿಲ್ಲ. ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ, ಮತ್ತೆ ಈ ಬವಣೆಗೆ ಬೀಳುವುದಿಲ್ಲ. ಅವನು ಖಂಡಿತವಾಗಿಯೂ ಸದ್ಗತಿಯನ್ನು, ಉದ್ಧಾರವನ್ನು ಪಡಿತಾನೆ, ಭಗವಲ್ಲೋಕಕ್ಕೆ ಪ್ರವೇಶವನ್ನು ಗೈತಾನೆ ಅನ್ನುವ ಬಹಳ ದೊಡ್ಡ ಮಟ್ಟಿನ ಮಾತನ್ನು ಇಟ್ಟುಕೊಂಡದ್ದರಿಂದ ಯಮ ಹೇಳ್ತಾನೆ, ಯಾರು ಕೃಷ್ಣನಿಗೆ ತಲೆ ಬಗ್ಗಿಸಿರ್ತಾರೆ ಅವರನ್ನು ತರಬೇಡ ಅಂತ. ಅವನು ನಾಮಸ್ಮರಣೆಯಿಂದ ದೇವರ ಎಚ್ಚರದಲ್ಲಿ ತಮ್ಮನ್ನು ಸಮರ್ಪಿಸಿಕೊಂಡಿದ್ದಾನವ ದೇವರಿಗೆ, ಅವರು ಯಮಲೋಕಕ್ಕೆ ಬರಬಾರ್ದು ಅಂತ ಹೇಳಿಬಿಟ್ಟ. ಅಂತ ಬಹಳ ಸುಂದರವಾದ ಒಂದು ವ್ಯವಸ್ಥೆ. ದೇಹವನ್ನು ದೇವರಿಗೆ ದುಡಿಸಿಕೊಳ್ಳುವ ಕ್ರಮ, ಹೊರಗಿನ ಇಂದ್ರಿಯ ಮತ್ತು ಒಳಗಿನ ಇಂದ್ರಿಯವನ್ನು ಸಂಪರ್ಕಿಸುವ ರೀತಿ. ಹೊರಗಿನ ಇಂದ್ರಿಯ ಗಮ್ಮತ್ತು ನೋಡಿ. ಈಗ ಕೃಷ್ಣ ಇದನ್ನು ತಿರುಚಿದ ಕಥೆ ಹೇಗೆ ಅಂದರೆ, ಮಾತು ಬಂತು, ಮನಸ್ಸು ನಿಂತು ಸಮರ್ಪಿತವಾಗಿದೆ ಅಲ್ಲವೇನು. ಇದನ್ನು ಅರ್ಜುನನಿಗೆ ಬೋಧಿಸ್ತಾನವನು. ಮನಾಭವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕುರು. ಕ್ಲಿಯರ್ ಕಟ್ ಸ್ಟೇಟ್ಮೆಂಟ್ ಅವನದ್ದು. ದೇವರು ಹೇಳಿದ, ಯಮ ಹೇಳಿದ ಅನ್ನುವಲ್ಲಿ ನೋಡಿಕೊಂಡ್ರೆ ಕೃಷ್ಣ ಅದನ್ನು ಬಿಡಿಸಿ ಹೇಳುತ್ತಾ ಇದ್ದಾನೆ, ಸಹಜವಾಗಿ ತೋರಿಸಿಕೊಡ್ತಾನೆ. ಕತೆ ಕೇಳದವರಿಗೂ ವಿಷಯ ಗೊತ್ತಾಗಬೇಕು ಹೇಳ್ತಾನೆ. ನನ್ನ ಮೇಲೆ ಮನಸ್ಸು ಮಾಡು ಮಾರಾಯ, ಮತ್ತೆ ಅದು ತಪ್ಪಿ ಹೋಗದಂತೆ ನನ್ನನ್ನು ಹೇಳ್ತಾ ಇರು, ಜಪ ಮಾಡ್ತಾ ಇರು ಅಂತಾನೆ. ಆನಂತರ ಕೈಯಲ್ಲಿ ಕೆಲಸ ಮಾಡು, ಹೋಮ ಹವನವನ್ನು ನಡೆಸು, ನನಗಾಗಿ ಸಮರ್ಪಣೆಯನ್ನು ಮಾಡು. ಮತ್ತು ಕೊನೆಗೆ ಮಾತು ಬಂತು, ಕೃತಿಯಲ್ಲಿ ಬಂತು, ಕೊನೆಯಲ್ಲಿ ಕಾಲಿನಲ್ಲಿ ನಿಂತಿತು, ನಮಸ್ಕಾರ ಮಾಡು, ಕೊನೆಗೆ ಉದ್ದಂಡ ಅದ್ದಕ್ಕೆ ಬೀಳು, ಸಮ ಆಗ್ತದೆ ನೋಡು ಅಂತಾನೆ. ನಿನ್ನ ಅಹಂಕಾರ ಎಲ್ಲ ಹೋಗ್ತದೆ. ನೀನು ನೆಲ ಮುಟ್ಟಿದ್ದಿ ಅಂದರೆ ನಿನ್ನ ಜೊತೆಯಲ್ಲಿದ್ದ ಪಾಪವೂ ಬೀಳ್ತದೆ. ನೀನು ಎದ್ದಿ ಅಂದರೆ ಅದು ನಿನ್ನೊಟ್ಟಿಗೆ ಮತ್ತೆ ಬರುವುದಿಲ್ಲ, ಅದು ಹೊರತೋಗ್ತದೆ. ಪದ್ಭ್ಯಾಂ ಭೂಮಿ ಅಂತ, ನೆಲ ದೇವರ ಪಾದ, ನೆಲ ಪಾದದಿಂದ ಹುಟ್ಟಿ ಬಂದದ್ದು. ಅದು ನೀನು ನೆಲಕ್ಕೆ ನಿನ್ನನ್ನು
ಆನಿಸಿಕೊಂಡರೆ ದೇವರ ಪಾದವನ್ನು ನೀನು ಮುಟ್ಟಿದ ಹಾಗೆ ಅಲ್ಲಿ ಎಲ್ಲವೂ ತೊಳೆದು ಹೋಗ್ತದೆ ಅಂದ. ಅವನು ಕೊಡತಕ್ಕ ಪ್ರಕಾರಗಳು ಅದನ್ನು ಅಪಿಚೇ ಸುದುರಾಚಾರ ಭಜತೆ ಮಾಂ. ಅವನು ನನ್ನ ಮಾತನ್ನು ಹೇಳುತ್ತಾನೆ, ನನಗೆ ಸಮರ್ಪಿಸಿಕೊಳ್ತಾನೆ, ನನ್ನ ಕೆಲಸ ಮಾಡ್ತಾನೆ, ನನ್ನ ನಮಸ್ಕಾರ ಮಾಡ್ತಾನೆ ಅಂತಾನೆ. ಭಜತೆ ಮಾಂ ಅನನ್ಯ ವಾಕ್, ಮತ್ತು ಯಾರನ್ನು ಮಾತಾಡಿಸೋದಿಲ್ಲವ, ಅಷ್ಟು ಗೊತ್ತು ಅವನಿಗೆ. ಈಗ ನಾನೇನು ಮಾಡಲಿ ಅಂತಾನೆ. ಆದ್ದರಿಂದ ಅವನು ಸಾಧುರೇವ ಸನ್ನಮಂತವ್ಯ. ಅವನು ನಾವು ಚೆನ್ನಾಗಿ ಯೋಚನೆ ಮಾಡಿದರೆ ಒಳ್ಳೆಯವನು ಅಂತ ಹೇಳಬೇಕು. ಯಾರ್ಯಾರನ್ನು ಕರೆಯುವವನು, ಏನು ಮಾಡದವನು, ನನಗೇನು ಉಪಯೋಗ, ನಾನಂತೂ ಅಲ್ಲ, ನನಗಿಲ್ಲ ಸಂಬಂಧ, ಅವನು ಒಳ್ಳೆಯವನಾಗೋದು ಹೇಗೆ? ಸೃಷ್ಟಿ ನನ್ನದು, ಕೊಟ್ಟದ್ದು ನಾನು, ಇರುವುದು ನನ್ನಲ್ಲಿ, ಆದರೆ ಯಾರ್ಯಾರಿಗೋ ಥ್ಯಾಂಕ್ಸ್ ಹೇಳ್ತಾ ಇದ್ದಾನವ. ಅರ್ಥ ಎಂತಾಯಿತು? ಪ್ರಯೋಜನ ಏನಾಗಬೇಕು? ಒಳ್ಳೆಯವನು ಹೇಗಾಗ್ತಾನವ? ಅದು ಕೇಳಿದ. ಹಾಗಾಗಿ ನಾನು ಒಳ್ಳೆಯವನು ಹೇಳೋದು, ತಪ್ಪು ಮಾಡಿದರೂ ನನ್ನನ್ನೇ ಅವನು ಆತುಕೊಳ್ತಾನೆ ಅಂತಾದರೆ ಮತ್ತೆ ಸರಿಯಾಯಿತು ಅಂತ ಅರ್ಥ. ಒಳ್ಳೆಯವನು ಸಾಧುರೇವ ಸಮಂತವ್ಯ. ಯಾಕೆ? ಸಮ್ಯಕ್ ವ್ಯವಹಿತೋಯಿಸ, ಅವನಿಗೆ ಮಂಡೆ ಸಮ ಉಂಟು ಅಂತ ಅರ್ಥ ಅಂತಾನೆ ಕೃಷ್ಣ. ಭಾಳ ಚೆನ್ನಾಗಿದೆ. ಒಳ್ಳೆ ವ್ಯವಹಾರ ಮಾಡಿದ್ದಾನೆ, ಒಳ್ಳೆ ವ್ಯವಸಾಯ ಮಾಡಿದ್ದಾನೆ, ಚೆನ್ನಾಗಿ ಗ್ಯಾರಂಟಿ ಉಂಟು ಅವನಲ್ಲಿ, ಕಾನ್ಫಿಡೆನ್ಷಿಯಲ್ ಅವನದ್ದು. ಆ ಲೆಕ್ಕದಲ್ಲಿ ನೋಡಿಕೊಂಡ್ರೆ ಸಮ್ಯಕ್ ವ್ಯವಹಿತ, ಅವನು ಚೆನ್ನಾಗಿ ವಿಷಯವನ್ನು ಅರಗಿಸಿಕೊಂಡು ಅದರಲ್ಲಿ ಆತ್ಮೀಯವಾಗಿ ತನ್ನನ್ನು ನೋಡಿಕೊಂಡಿದ್ದಾನೆ. ಯಾವುದು ಸರಿ ಯಾವುದು ತಪ್ಪು ಗೊತ್ತಿದೆ ಅವನಿಗೆ. ಹಾಗಾಗಿ ಏನಾಗ್ತಾನೆ ಕೇಳಿದರೆ, ಅವನು ತಪ್ಪೇ ಮಾಡ್ತಾ ಇರ್ತಾನೆ ಅಂತ ನಾನು ಹೇಳುವುದಿಲ್ಲ ಅಂದ ಕೃಷ್ಣ. ಮತ್ತೆ ತಪ್ಪಾಗಿದೆ, ಆಗ್ತದೆ, ಮಾಡ್ತಾನೆ, ಆದರೆ ಕ್ಷಿಪ್ರಂ ಭವತಿ ಧರ್ಮಾತ್ಮ, ಅವನು ಕೂಡಲೇ ಒಳ್ಳೆಯವನಾಗ್ತಾನೆ ಅಂದ. ಯಾಕೆಂದರೆ ನನ್ನನ್ನು ಮಾತಾಡಿಸುವುದರಿಂದ ಒಳ್ಳೆಯವನಾಗೇ ಆಗ್ತಾನವ. ನಾನು ತಪ್ಪನ್ನು ಮನ್ನಿಸುವುದರಿಂದ ಅವನನ್ನು ಕೆಟ್ಟವ ಹೇಳುವುದೇ ಇಲ್ಲ ಅಂದ. ನೀವು ಏನು ಬೇಕಾದ್ರೆ ಹೇಳಿ ಅವನನ್ನು, ಸಮಾಜ ಏನು ಲೇಬಲ್ ಆಗ್ತದೆ ಎಂದು ನಾನು ನೋಡುವುದಿಲ್ಲ, ಇದು ನನಗೆ ಸಂಬಂಧಪಟ್ಟದ್ದು. ನನ್ನನ್ನು ಮಾತ್ರ ಮಾತಾಡಿಸ್ತಾನಾದರೆ ಸಮಾಜದ ಬಗ್ಗೆಯೂ ಮಾತಿಲ್ಲ ಅವನತ್ತು. ಅವನು ಚೆನ್ನಾಗಿ ಆಗ್ತಾನೆ, ಉದ್ಧಾರನಾಗ್ತಾನೆ, ಶಶ್ವಶಾಂತಿಂ ನಿಗಚ್ಚತಿ, ಖಂಡಿತವಾಗಿ ಅವನು ಉತ್ತಮ ಲೋಕವನ್ನು ಪಡಿತಾನೆ, ಸುಖದ ಮೊತ್ತವನ್ನು ಅವನು ಅನುಭವಿಸ್ತಾನೆ. ಏನಾಯ್ತು ಈಗ? ಯಾಕೆ? ಅವನು ನನ್ನನ್ನು ಕರೆದಿದ್ದಾನೆ, ನಾನು ಬಿಟ್ಟು ಯಾರನ್ನು ಮತ್ತೆ ಮಾತಾಡಿಸುವುದಿಲ್ಲವ. ಆದ್ದರಿಂದ ಅರ್ಜುನ ಒಂದು ವಿಷಯ ಹೇಳು, ಎಂತ? ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ನನ್ನನ್ನು ಮಾತಾಡಿಸುವವ, ನನ್ನ ಸೇವೆ ಮಾಡುವವ ಎಂದೂ ಸಹ ಹಾಳಾಗುವುದಿಲ್ಲ ಅಂತ ನೀನು ಪ್ರತಿಜ್ಞೆ ಮಾಡಿಬಿಡು. ಈ ಗೆರೆಗಳು ಇಲ್ಲಿ ಕೃಷ್ಣ ಹೇಳಿದ್ದು ಮಾತ್ರ ಅಲ್ಲ, ಸುಮಾರು ಕಡೆಯಲ್ಲಿ ಬಂದಿವೆ. ಅಪಿತೇ ಸುಧರಾಚಾರ ಭಜತೆ ಮಾಮನನ್ಯವ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಹಿತೋಯಿ ಸಹ ಕ್ಷಿಪ್ರಂ ಭರ್ವತಿ ಧರ್ಮಾತ್ಮ ಶಾಶ್ವಶಾಂತಿಂ ಸ ಗಚ್ಚತಿ ವಿಪ್ರೇಂದ್ರ ಪ್ರತಿಜಾನೀಹಿ ವಿಷ್ಣು ಭಕ್ತೋ ನನಶ್ಯತಿ. ಅಲ್ಲಿಯ ಗೆರೆಗಳು. ಇಲ್ಲಿ ಕೃಷ್ಣ ಏನು ಹೇಳಿದ ಅದನ್ನು ಉಳಿದವರೆಲ್ಲ ಹೇಳಿಕೊಂಡಿದ್ದಾರೆ. ಉಳಿದವರು ಹೇಳುವಾಗ ಹಾಗೆ ಹೇಳಲಿಕ್ಕೆ ಆಗುವುದಿಲ್ಲ. ಆಗ ಅವರು ಕೌಂತೆಯನ ಹತ್ರ ಮಾತಾಡುವುದಿಲ್ಲ. ಇಲ್ಲಿ ಕೃಷ್ಣ ಮಾತಾಡಿತ್ತು. ಆಗ ಕೃಷ್ಣ ಹೇಳುವಾಗ ನನ್ನ ಭಕ್ತನಿಗೆ ಅಳಿವಿಲ್ಲ ಹೇಳುವಂತ ಅರ್ಜುನಲ್ಲಿ ಹೇಳಿತ್ತು. ಅಲ್ಲಿ ಇರುವುದು ವಿಷ್ಣು ಭಕ್ತೋ ನನಶ್ಯತಿಯಿಂದ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಯಾರು ಭಗವಂತನನ್ನು ನಂಬಿರ್ತಾನೆ, ವಿಷ್ಣುವನ್ನು ಮಾತಾಡಿಸಿರ್ತಾನೆ ಅಂಥವನು ಯಾವ ಕಾಲದಲ್ಲಿಯೂ ನಾಶವನ್ನು ಪಡೆಯುವುದಿಲ್ಲ, ಅಧೋಲೋಕವನ್ನು ಪಡೆಯುವುದಿಲ್ಲ. ಮುಂದೆ ಕೃಷ್ಣನ ಈ ಭರವಸೆ ಗೆರೆಗಳಲ್ಲೇ ಇರುವಂಥದ್ದು ನಮಗೆ ಮೊದಲಿಂದ ಬಂದಿರತಕ್ಕಂಥ ಅರ್ಜುನನ ವಾದಗಳು. ಅದು ಅವನು ಹೇಳ್ತಾನೆ, ಮಾಂತು ಪಾರ್ಥ ವ್ಯಪಾಶ್ರಿತ್ಯ ಏಪಿ ಸ್ಯು ಪಾಪಯೋನಯ ಸ್ತ್ರೀಯೋ ವೈಶ್ಯಾ ತಥಾ ಶೂದ್ರಾ ತೇಪಿಯಾಂತಿ ಪರಾಂಗತಿಂ. ಈಗ ಕೃಷ್ಣ ಅದನ್ನು ಎತ್ತಿಕೊಂಡ. ನನ್ನನ್ನು ಮಾತಾಡಿಸಿಕೊಂಡ ಎಂತಹ ಕೆಟ್ಟವರಾಗಿ ಹೋಗಿರಲಿ, ಎಂಥ ತಪ್ಪು ಮಾಡಿಯೇ ಬೇಕಾದರೆ ಹುಟ್ಟಿ ಬಂದಿರಲಿ, ಯಾವುದೇ ರೀತಿಯಾದಂತಹ ಶಾಪ ಮುಂತಾದವುಗಳಿಗೆ ಒಡ್ಡಿರಲಿ, ಅಥವಾ ಯಾವುದೇ ಪ್ರಕಾರವಾದ ನೀಚವಾದ ಬದುಕನ್ನೇ ಅವರು ಸವೆಸಿರಲಿ, ಅವರು ಸ್ತ್ರೀಯರಾಗಲಿ, ಸಂಸ್ಕಾರ ಇಲ್ಲದವರಾಗಲಿ, ಅಥವಾ ವ್ಯಾಪಾರ ವ್ಯವಹಾರ ಮಾಡಿಕೊಂಡು ದುಡ್ಡು ಮಾಡಿದ ಅಂತ ಬೇಕಾದರೆ ಹೆಸರುವಾಸಿಯಾಗಿರಲಿ, ಅವರು ಖಂಡಿತವಾಗಿಯೂ ನನ್ನ ಲೋಕಕ್ಕೆ ಬರ್ತಾರೆ ಅಂದ ಕೃಷ್ಣ. ಈಗ ನಾವು ಯಾರನ್ನು ತಪ್ಪಿತಸ್ಥ ಅಂತ ಹೇಳೋದು? ಕೃಷ್ಣ ಹೇಳಿದವನನ್ನು ಅಥವಾ ನಾವು ಹೇಳುವವರನ್ನು? ಸದ್ಗತಿ ಕೊಡುವವನು ಯಾರು? ನಾವ ಅವನ? ಅದಲ್ಲೇ ಕೃಷ್ಣ ಹೇಳಿದ್ದು ನಮೇ ಭಕ್ತ ಪ್ರಣಶ್ಯತಿ ಅಂತೇಳಿ. ಅಹಮಿ ಸರ್ವೇ ಜ್ಞಾನ ಭೋಕ್ತಾಚ ಹೇಳಿದ್ದು. ಎಲ್ಲ ಆರಾಧನೆಗಳು ನನಗೆ ಸೇರ್ತದೆ, ಯಾರನ್ನು ಮಾಡಿದರೂ ಪ್ರಯೋಜನ ಆಗುವುದಿಲ್ಲ, ಕೊಡುವುದು ಬಿಡುವುದೆಲ್ಲ ನನ್ನ ಲೆಕ್ಕಕ್ಕೆ. ಆದ್ರಿಂದಲೇ ಧರ್ಮೋ ಭವತಿ ಅಧರ್ಮೋಪಿ ಅಂದ, ಅಧರ್ಮೋಪಿ ಭವೇತ್ ಧರ್ಮ ಅಂದ. ತಪ್ಪು ಸರಿಯಾಗ್ತದೆ, ಸರಿಯೂ ತಪ್ಪಾಗ್ತದೆ. ಸಮಾಜ ಇದು ಸಮ ಅಲ್ಲ ಹೇಳಿದರೆ ದೇವರು ಹೇಳ್ತಾನೆ ಅವನು ಒಳ್ಳೆಯವ ಅಂತ.
ಸಮಾಜ ಕೊಡುವುದು ಅವನಿಗೆ ಪುಣ್ಯ ಪಾಪಗಳನ್ನು, ಸ್ವರ್ಗ ನರಕಗಳನ್ನು ಎಲ್ಲಿ ಉಂಟು? ಆದರೆ ಸಮಾಜದ ಕೈಯಲ್ಲಿ ಯಾವುದೇ ರೀತಿಯಾದ ಅಳತೆ ಕೋಲುಗಳಿಲ್ಲ, ಮೆಷರ್ಮೆಂಟ್ ವೈಗಳು ಮಾಡಲಿಕ್ಕೆ ಅವರಲ್ಲಿ ಯಾವುದೇ ಯೋಗ್ಯತೆ ಇಲ್ಲ. ಅದರಿಂದ ಕೃಷ್ಣನೇ ಫೈನಲ್. ಕಿಂ ಪುನರ್ ಬ್ರಾಹ್ಮಣಾ ಪುಣ್ಯಾ ಭಕ್ತಾ ರಾಜರ್ಷಯಸ್ತದ, ಇದಕ್ಕೆ ಅವನು ಸೇರಿಸಿಕೊಂಡದ್ದು. ಮತ್ತೆಂತ ಹೇಳುದ, ಒಳ್ಳೇದು ಮಾಡಿದವರು ಒಳ್ಳೆಯವರಾಗ್ತಾರೆ ಅಂತ ನೋಡಿ. ಆದ್ದರಿಂದ ಏನಾಯಿತು, ಒಳ್ಳೆಯವರು ಮಾಡಿದ್ದು ಒಳ್ಳೆಯವರಾಗ್ತಾರೆ ಎನ್ನುವುದು ಗ್ಯಾರಂಟಿ. ಆದರೆ ಅದರ ಉದಾಹರಣೆ ಮೇಲೆಗೆ ಕೃಷ್ಣ ಹೇಳ್ತಾನೆ, ಕೆಟ್ಟವರು ಸಹ ಕೆಟ್ಟದ್ದು ಮಾಡಿದರೂ ನನ್ನ ಪ್ರೀತಿಯಲ್ಲಿನ ಭಕ್ತರಾದರೆ ಒಳ್ಳೆಯವರಾಗ್ತಾರೆ, ಮುಗೀತು. ಇದು ಎರಡು ಕುಲಕ್ಕೆ ಒಟ್ಟಿಗೆ ಸೇರಿದ ಮಾತು, ಸ್ಟೇಟ್ಮೆಂಟ್ಗಳು. ಕಿಂ ಪುನಃ ಬ್ರಾಹ್ಮಣಾ, ಒಳ್ಳೆಯ ವೇದವನ್ನು ಅರಿತವರು, ಭಗವಂತನನ್ನು ಮಾತಾಡಿಸಿದವರು, ಪುಣ್ಯಾ ಒಳ್ಳೆ ಕೆಲಸ ಮಾಡಿಕೊಂಡವರು, ಭಕ್ತಾ ನನ್ನನ್ನು ನಂಬಿದವರು, ರಾಜಋಷಯ ಅತ್ಯಂತ ಎತ್ತರದಲ್ಲಿ ಋಷಿಗಳಂತೆ ರಾಜ ಆಡಳಿತೆಯನ್ನು ಮಾಡಿ ಬಂದವರು, ಇವರೆಲ್ಲ ನನ್ನನ್ನು ಸೇರ್ತಾರೆ ಅಂತ ನಾನು ಹೇಳಬೇಕಾ? ಅಂದರೆ ಏನಾಯ್ತು, ಈಗ ಪುಣ್ಯವಂತರು, ಪುಣ್ಯ ಕೆಲಸ ಮಾಡಿದವರು, ನನ್ನ ಭಕ್ತರು ಹೇಳಿದ್ರಿಂದ ಕೃಷ್ಣನ ಭಕ್ತರಾದವರು ಖಂಡಿತವಾಗಿಯೂ ಕೃಷ್ಣನ ಸೇರುವಲ್ಲಿ ತಪ್ಪಿಲ್ಲ. ಆದರೆ ಇನ್ನೊಂದು ಯುದ್ಧದಲ್ಲಿ ಅವರು ಪುಣ್ಯವಂತರು ಅಂತ, ಪುಣ್ಯ ಕೆಲಸ ಮಾಡಿದವರು ಅಂತ ಕೃಷ್ಣ ಹೇಳ್ತಾರೆ. ಪುಣ್ಯ ಕೆಲಸ ಮಾಡದಿದ್ದರೂ ನನ್ನ ಭಕ್ತರು ಆಗಿದ್ದರೆ ಬರ್ತಾರೆ ಅನ್ನೋದು ಖಾತ್ರಿ. ಪುಣ್ಯ ಕೆಲಸ ಮಾಡದಿದ್ದರು, ಪಾಪ ಕೆಲಸ ಮಾಡಿದ್ದರು ನನ್ನನ್ನು ಸೇರ್ತಾರೆ ಭಕ್ತರು ಅಂದರೆ ಅದು ಸರಿ ಅಂತ. ಇದು ಅವನ ವಾಕ್ಯ, ವಾದ. ಒಟ್ಟು ಟೋಟಲ್ ಬೇಕಾದ್ದೇನು ಕೇಳಿದರೆ ನನ್ನ ಭಕ್ತಿ, ನನ್ನ ಪ್ರೀತಿ, ನನ್ನ ನೆನಪು, ನನ್ನ ಮಾತು, ನನ್ನ ಆರಾಧನೆ, ನನ್ನ ಕೃತಿ, ನನ್ನ ನಮಸ್ಕಾರ ಅಂದವ. ಮತ್ತೊಮ್ಮೆ ಹೇಳುತ್ತೇನೆ, ಮಾಂತು ಪಾರ್ಥ ವ್ಯಪಾಶಿತ್ಯ, ಮಾಂತು ಅಂತಾನೆ. ನನ್ನನ್ನಂತೂ ಹಿಡಿದ್ರ ಸ್ತ್ರೀಯೋ ವೈಶ್ಯ ತಥಾ ಶೂದ್ರ, ಅವರು ಯಾರೇ ಆಗಲಿ, ಎಪಿಸ್ಯು ಪಾಪಯೋನಯ, ಎಂಥ ಅನ್ಯಾಯ ಮಾಡಿ ಬಂದವರೇ ಆಗಲಿ ಅವರು ಖಂಡಿತವಾಗಿ ತೇಪಿ ಅಂತಿ ಬರಂಗದಿ. ಕಿಂ ಪುನರ್ ಬ್ರಾಹ್ಮಣ ಅಂತ, ಭಕ್ತ ಪುಣ್ಯ ಅಂತಾನೆ. ಒಳ್ಳೆಯದು ಮಾಡಿದವರ ಬಗ್ಗೆ ಹೇಳಲಿಕ್ಕೆ ಇಲ್ಲೇ ಇಲ್ಲಲ್ಲ ಮಾರಾಯ ಅಂದ. ಈ ವಾದ ನೋಡಿಯೇ ಕೆಟ್ಟವರಾದರೂ ಒಳ್ಳೆಯವರಿದ್ದಾರೆ ಅಂತ ಹೇಳಿದ್ದವ. ಇಲ್ಲದ ಅರ್ಥವೇ ಆಗುವುದಿಲ್ಲ ಈ ಶ್ಲೋಕಗಳಿಗೆಲ್ಲ, ಅವನ ಮಾತುಗಳಿಗೆಲ್ಲ. ಆದ್ದರಿಂದ ಏನು ಮಾಡಬೇಕು? ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವಮಾಂ. ಕೃಷ್ಣನ ಹತ್ರ ಕೇಳಿದಾಗ ಹೇಳ್ತಾನೆ, ಸರಿತಾನೆ, ನನ್ನನ್ನು ಪ್ರೀತಿಸು ಅಂದ, ಮುಗೀತು. ಭಜಸ್ವಮಾಂ, ನನ್ನ ಸೇವೆ ಮಾಡು, ನನ್ನ ಬಗ್ಗೆ ಹೇಳು, ನನ್ನನ್ನು ತಿಳಿಸು, ಮುಗೀತು. ಅದು ಪುರುಸೊತ್ತಲ್ಲಿ ಮಾಡ್ತೇನೆ. ಯಾವಾಗ ಕೇಳಿದ, ಅಲ್ಲ ಸುಮಾರು ದೂರ ಬದುಕಲಿಕ್ಕಿರ್ತದೆ, ಸುಮಾರು ವ್ಯವಹಾರಗಳಿರ್ತಾವೆ, ಹೌದಾ? ಅನಿತ್ಯಂ ಅಂದ, ಗ್ಯಾರಂಟಿ ಇಲ್ಲ ಅಂದ. ಯಾವಾಗ ಸಾಹಿತ್ಯ ಗೊತ್ತುಂಟು ನಿನಗೆ? ಅಲ್ಲಲ್ಲ, ಕಷ್ಟ ಬಂದಾಗ ಇಷ್ಟ ವೆಂಕಟರಮಣ ಅಂತ ಕ್ರಮ, ಇಷ್ಟ ಬಂದಾಗ ಯಾವುದು ಅಯ್ಯಪ್ಪವು ಗುಳಿಯಪ್ಪವು ಎಲ್ಲ ಆಗ್ತದೆ. ಕರ್ಮವೇ ಇದೆಂತ ಕೇಳ್ತಾನವ? ಎಲ್ಲಿುಂಟ ಸುಖ ಕೇಳಿದ. ಅನಿತ್ಯಂ ಅಸುಖಂ ಲೋಕಮಿಮಂ ಪ್ರಾಪ್ಯ. ನಿನ್ನ ದೇಹವೇ ಸಮ ಇಲ್ಲ, ಯಾವಾಗ ಗೊಟಕ್ಕಂಥದ್ದೇ ಗೊತ್ತಿಲ್ಲ, ಇನ್ನೆಂತ ಹೇಳೋದು ನೀನು? ಉಸಿರಿನ ಕಥೆಯೇ ಗ್ಯಾರಂಟಿಯೇ ಇಲ್ಲದಿದ್ದಾಗ ಓಡೋದೆಲ್ಲಿಗೆ ನೀನು? ಅನಿತ್ಯಂ ಅಸುಖಂ ಇದು ಗ್ಯಾರಂಟಿ ಇಲ್ಲದ್ದು, ದುಃಖಮಯವಾದದ್ದು ಅಂತ. ಲೋಕ ಬೇರೆ, ನೀನು ಬೇರೆ, ಜನ ಬೇರೆ, ಜಾತಿ ಬೇರೆ. ಹೀಗಿರೋ ಎಂತ ಮಾಡ್ತಿ? ನಿನ್ನ ಲೋಕದವರು ನಿನ್ನನ್ನು ಕ್ಷೇಮವಾಗಿರಲಿಕ್ಕೆ ಬಿಡುವುದಿಲ್ಲ. ನಿನ್ನ ಲೋಕವು ಇದು ನಿತ್ಯವಾದದ್ದೇನಲ್ಲ. ಯಾವಾಗ ಎಲ್ಲಿ ಬಾಂಬ್ ಬೀಳ್ತದೆ ಗೊತ್ತಿಲ್ಲ, ಯಾರಿಗೆ ಬಾಂಬ್ ಬಿಡ್ತಾರೆ ಅಂತಲೂ ಗೊತ್ತಿಲ್ಲ. ಅದು ಕಷ್ಟವೇ. ಎರಡುವ ದೇಶವೂ ಸಮ ಇಲ್ಲ, ವ್ಯಕ್ತಿಯೂ ಸರಿ ಇಲ್ಲ. ಎಂತ ಮಾಡ್ತೀರಿ? ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ. ಇದನ್ನು ಪಡೆದಾಯಿತು, ಬೇಡ ಹೇಳಿ ಓಡಲಿಕ್ಕೆ ಬರೋದಿಲ್ಲ, ಹುಟ್ಟಿ ಬಂದಾಗಿದೆ. ಆದ್ದರಿಂದ ಕೃಷ್ಣ ಹೇಳ್ತಾನೆ, ಒಂದೇ ಒಂದು ಟೋಟಲ್ ಇಡೀ 18 ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ ಎಲ್ಲರಿಗೂ ಹೇಳುವ ಗೆರೆ, ಉದ್ಧಾರ ಆಗ್ತೀರಿ ಆದರೆ ಮಾಡಿದ್ದೆಲ್ಲ ತಪ್ಪು ಅಂತಲೇ ಒಪ್ಪಿಕೊಂಡ್ರು. ಅವು ಹೇಳುದು ಒಪ್ಪಿಕೊಂಡ್ರು. ಒಳ್ಳೇದು ಮಾಡಿದವರ ಬಗ್ಗೆ ಬಿಡಿ ಮಾರೇರೆ ಅಂದ ಸುದ್ದಿ. ಭಾರಿ ಪುಣ್ಯಾತ್ಮರವರಾಗಲಿ, ಅವ್ರು ಗ್ಯಾರಂಟಿ ಪಾಸ್ ಆಗ್ತಾರೆ. ಅನ್ಯಾಯ ಮಾಡಿದವರು ಸಹ ಅವರಿಗೂ ನನ್ನನ್ನು ಅವರು ಮಾತಾಡಿಸಿದರೆ ಖಂಡಿತವಾಗಿಯೂ ನಾನು ಅವರಿಗೆ ಸದ್ಗತಿಯನ್ನು ನೀಡ್ತೇನೆ. ಯೋಗಕ್ಷೇಮ ಮಹಾಮ್ಯಂ, ಅದಲ್ಲಿದ್ದೇ ಶಬ್ದ, ಹಿಂದೆ ಹೇಳಿದ್ದೇನೆ ನಾನು. ಆದರೆ ನೀವು ಹೇಳ್ತಾನೆ ಭಜಸ್ವಮಾಂ. ಟೋಟಲ್ 4 ಅಕ್ಷರ ಕೃಷ್ಣನಂತು. ನನ್ನನ್ನು ಮಾತಾಡಿಸು. ಭಜಸ್ವಮಾಂ,
ನನ್ನ ಸೇವೆ ಮಾಡು ಎಂತ ಹೇಳುವ ಈಗ. ಭಜಸ್ವ ಮಾಂ ಹೇಳಿದ್ದಂತ ಅಂಡರ್ಲೈನ್. ಹೇಗೆ ಹೇಳಿಕೊಡ್ತೇನೆ ಅಂದವ. ನೀನು ಸೇವೆ ಮಾಡಿ ಕೇಳಿದರೆ ಕಾಣಿಕೆ ಡಬ್ಬಿ ಹಾಕುದಾ? ಅದು ಮುಜರಾಯಿ ಇಲಾಖೆ ಬರೆದು ಬಿಟ್ಟಿದೆ. ಅದು ಮತ್ತೆ ಎಲ್ಲಿಯೂ ಹೋಗ್ತದೆ, ಕೂಡಿಸ್ಲಿಕ್ಕೂ ಹೋಗ್ತದೆ ಮತ್ತು ಕಡಿಲಿಕ್ಕೂ ಹೋಗ್ತದೆ. ಎಂತ ಮಾಡುವ ಈಗ? ಯಾರಾದರೂ ದಮ್ಮೆ ಕಾಣಿಕೆ ಡಬ್ಬಿಗೆ ಹಾಕಬೇಕು ಅಂತಿದ್ದರೆ ಅವ್ರು ಹಾಕದಿದ್ದರೂ ಪರವಾಗಿಲ್ಲ, ಮತ್ತು ನನಗೆ ಕೊಡಿ ಹೇಳುವುದಿಲ್ಲ, ಅಲ್ಲಿ ಯಾರಾದರೂ ಪಕ್ಕದಲ್ಲಿ ಇದ್ದರಿಗೆ ಕೊಟ್ಟು ಹೋಗಿ. ಅವ ಪೂಜೆಯವ, ನಾನು ಪೂಜೆಯವರನ್ನು ಉದ್ಧಾರ ಮಾಡಬೇಕು ಹೇಳುವುದಲ್ಲ, ಅವ ಪೂಜೆಯವ ನಿಮ್ಮ ಲೆಕ್ಕದಲ್ಲಿ ಆದರೂ ಒಂದೊಮ್ಮೆ ಹೇಳಿಯಾನು, ಒಳ್ಳೆಯದಾಗಲಿ ನಿಮಗೆ, ಬೇಗ ಮದುವೆ ಆಗಲಿ, ಆಗದಿದ್ದವರಿಗೆ, ಆದವರಿಗೆ ಮಕ್ಕಳಾಗಲಿ, ಆಗದಿದ್ದವರಿಗೆ ಮೊಮ್ಮಕ್ಕಳಾಗಲಿ ಎಲ್ಲ ಹೇಳಿಯಾನು. ಅಷ್ಟಾಗಾದರೂ ಕೊಡಿ, ಅವ್ರು ಹೇಳುವಾರು ಬೇಕಲ್ಲ. ದೇವರು ಹೇಳ್ತಾನ? ಇಲ್ಲಲ್ಲ. ದೇವರು ಕಾಣಿಕೆಯನ್ನು ತೊಗೊಂಡ್ರೆ ಅವನು ಹೇಳಿದ್ದಾನೆ ಕಾಣಿಕೆ ಡಬ್ಬಿ ಯಾಕೆ ಹೇಳಿದ್ದಾನ? ಹೇಳಿಲ್ಲ. ಅದು ಯೋಚನೆ ಮಾಡಿ ಎಲ್ಲಿಗೆ ಹೋಗ್ತದೆ ಅಂತ. ನಾನು ಹೇಳಿದಲ್ಲ, ಯಾರ ಕೈಗೂ ಕೊಟ್ಟರು ಯೋಚನೆ ಮಾಡಿ ದುಡ್ಡು ಕೊಡುವಾಗ ಅದು ಎಲ್ಲಿ ಹೋಗ್ತದೆ ಅಂತ. ಅದು ಒಂದೊಮ್ಮೆ ಗಡಂಗ್ ಶಾಪಿಗೆ ಹೋಗುದು, ಆದರೆ ನೀವು ಕೊಡ್ತೀರಾ? ಅಲ್ಲ, ಕುಡೀಲಿ ಮಾರ್ಯಾರೆ. ಹೌದು, ಕುಡಿದು ನಿಮ್ಮ ದಾರಿಯಲ್ಲೇ ಬಂದು ಕಲ್ಲು ನಿಮ್ಮ ಮೇಲೆ ಬಿಸಾಡಿದ್ರೇವಾ? ಆಗ ಬೇಡ ಕಾಣ್ತದೆ ನಿಮಗಲ್ವಾ? ಅದಕ್ಕೆ ಹೇಳಿದ್ದು, ಅದೆಲ್ಲ ಎಲ್ಲಿ ಹೋಗುದು ಅಂತ ಚೆನ್ನಾಗಿ ಗಮನಿಸಿ, ಅದು ಬೇರೆ ಕಡೆ ಹೋಗುದು ಹೌದು ಅಂತ ನಿಮಗೆ ಖಾತ್ರಿ ಆದರೆ ನೀವು ದೇವರ ಹಣೆಗೂ ಅಲ್ಲಿ ಹಾಕುವುದು ಬೇಡ. ಹೇಳಲಿಲ್ಲ ದೇವರೇನು ಹಾಕಲಿಕ್ಕೆ. ಹಾಗೊಂದೊಮ್ಮೆ ಇದ್ರೆ ಏನೋ ತಂದು ಕೊಡಿ, ಅಲ್ಲಿ ಉಪಯೋಗಕ್ಕೆ ಬೇಕಾದ್ದು. ಕೆಲವರಿಗೆ ಕಟ್ಟಿಗೆ ಬೇಕಾಗ್ತದೆ, ಹೆಚ್ಚಿನವರೆಲ್ಲ ಕುಡ್ತೆಯಲ್ಲಿ ಎಣ್ಣೆ ಹಾಕೋದು, ಅವರ ಬಾಳಿನಲ್ಲಿ ಅದೇ ಬೀಳ್ತದೆ ಮತ್ತೆ ಕರ್ಮ. ದೇವರಿಗೆ ಶುದ್ಧವಾದ ಎಳ್ಳಿನ ರಸ ಕೊಡಲಿಕ್ಕೆ ಆಗುವುದಾದರೆ, ಅಲ್ಲಾದರೆ ಶುದ್ಧವಾದ ದನದ ಹಾಲಿನ ಅಂದರೆ ತೆಗೆದ ತುಪ್ಪ ಕೊಡಲಿಕ್ಕೆ. ಅದು ಅಲ್ಲದೇ ಇದ್ದರೆ, ಎರಡು ಅಲ್ಲದೇ ಇದ್ದರೆ ಇನ್ಯಾವುದು ಕೊಡಬಾರ್ದು ಅಂದಿದ್ದಾರೆ. ಪ್ರಾಣ್ಯಂಗ ಸಂಭವೈಹಿ ವಸಾಮ ಅಸ್ಥಿ, ಅದು ಯಾವುದರಿಂದ ತಯಾರು ಮಾಡಿದ್ದು ಬೇಡ ಅಂದಿದ್ದಾನೆ ದೇವರು. ಅವನಿಗೇನು ದರಿದ್ರನವ? ಆದ್ದರಿಂದ ನಿಮ್ಮ ಗ್ರಾಚಾರ ಕೇಳಿಕೊಂಡದ್ದು ಪರ್ಕಟ್ ಎಣ್ಣೆಯನ್ನು ಸುತ್ತು ತೆಗೆದು ಹಾಕಿದರೆ ನಿಮಗೆ ಮತ್ತಷ್ಟು ಗ್ರಾಚಾರ ಅಂಟುತ್ತದೆ, ಪ್ರಯೋಜನ ಇಲ್ಲ. ಅದು ಮುಟ್ಟಿದ್ದಕ್ಕೆ ಅಂತದೆ. ಆ ಹೇಸಿಗೆ ಎಣ್ಣೆ ಮುಟ್ಟಿದ್ದಕ್ಕೆ ನಿಮಗೆ ಗ್ರಾಚಾರ ಬರ್ತದೆ, ಇದು ಖಂಡಿತ, ಪ್ರಶ್ನೆ ಇಲ್ಲ. ಯಾಕೆ ಯಾವುದೋ ಪ್ರಾಣಿಯ ಎಲುಬು ಕೊಬ್ಬು ಅದನ್ನೆಲ್ಲ ಸೇರಿಸಿ ಮಾಡಿತ್ತು, ಅದನ್ನು ಮುಟ್ಟಿದರೆ ಮೈಲಿಗೆ, ಅದನ್ನು ಒಳಗೆ ತಂದರೆ ಪ್ರಾಯಶ್ಚಿತ್ತ ಆಗಬೇಕು ದೇವಸ್ಥಾನದೊಳಗೆ. ಮತ್ತೆ ಎರಡನೇದು, ನೀವು ಅನ್ಯಾಯ ಮಾಡಿದಾಗ ಆಗ್ತದೆ. ದೇವರು ಕೇಳಲಿಲ್ಲ, ದೀಪವ ಇಷ್ಟು ಉರಿಬೇಕು ಅಂತ ಇಲ್ಲ, ಒಂದು ಉರಿದ್ರೆ ಸಾಕಾಗತ್ತೆ. ಶುದ್ಧವಾದ ಒಂದು ಚಮಚ ಎಣ್ಣೆಯಲ್ಲಿ ಒಂದು ತುಪ್ಪದಲ್ಲಿ ಸಾಕಾಗುತ್ತೆ. ಒಂದು ಕೋಣೆ ಪರಿಸರದಲ್ಲಿ ಶುದ್ಧವಾದ ಆಮ್ಲಜನಕ ಬರ್ತದೆ ತುಪ್ಪದ ಒಂದು ಚಮಚದ ಎಣ್ಣೆಯಲ್ಲಿ, ದೀಪದಲ್ಲಿ. ಇದು ಸೈಂಟಿಫಿಕ್ ಪ್ರೂವ್ಡ್. ಹಾಗಾಗಿ ಬಹಳ ಸ್ಪಷ್ಟವಾಗಿ ಏನು ಬೇಕು ಅದನ್ನು ಕೊಡಿ. ನಿಮ್ಮ ದ್ರವ್ಯ ಹೆಚ್ಚಿದ್ರೆ ಕಾಣಿಕೆ ಡಬ್ಬಿ ಹಾಕೋ ಬದಲಿಗೆ ಅದನ್ನು ಕೊಡಿ. ಹೆಚ್ಚಿನವರಲ್ಲಿ ಎಣ್ಣೆ ಹಾಕೋದು, ಅಲ್ಲಿ ಬತ್ತಿ ಇಲ್ಲ ಹೊಸಿಲಿಕ್ಕೆ, ಆ ಬದಿ ಎಣ್ಣೆ ಹಾಕಿ ಅಂತ ಪ್ರಯೋಜನ. ಅದು ಇನ್ನೊಬ್ಬ ಬಂದವ ಅದನ್ನು ತೆಗೆದ, ಅವನ ಎಣ್ಣೆ ಹಾಕಿದ, ಅವನ ಬತ್ತಿಯನ್ನಿಟ್ಟ, ಅವ ಆ ಬತ್ತಿ ತೆಗೆದ, ಇನ್ನೊಬ್ಬ ಹಾಕಿದ. ಕಣ್ಣಿಗೆ ಕಾಣ್ತಾ ಇರ್ತದೆ ಮನುಷ್ಯನಿಗೆ ಆಗುವಂಥದ್ದು. ಅಲ್ಲಿ ಬೇರೆ ಜಾಗ ಇಲ್ಲ, ಅದನ್ನು ತೆಗೆದು ಆಚೆ ಇಟ್ಟ, ಇದನ್ನು ಸುತ್ತಿದ, ಅದನ್ನು ತೆಗೆದು ಆಚೆ ಇಟ್ಟ, ಸುತ್ತಿದ. ಈಗ ಗ್ರಾಚಾರ ಎಲ್ಲಿ ಹೋಗ್ತಾ ಉಂಟು? ಎಲ್ಲಿ ಹೋಗ್ತಾ ಇಲ್ಲ, ಅಲ್ಲೇ ರೊಟೇಟ್ ಆಗ್ತಾ ಉಂಟು. ಮತ್ತೆ ನೋಡಿದರೆ ಸಮಾಜದಲ್ಲೇ ಸುತ್ತುತ್ತಾ ಉಂಟು ಮೃತ್ಯು, ಕಂಟಕ. ಅದನ್ನು ಕೃಷ್ಣ ಹೇಳ್ತಾನೆ, ನನ್ನ ಸೇವೆ ಎಂತ ಮಾಡೋದು ಗೊತ್ತುಂಟಾ? ಹೇಳಿಕೊಡ್ತೇನಂದ, ಕಿವಿ ಕೊಡುವ ಅಂದ, ಮುಂದುವರಿತಿತ್ತು ಅವನದ್ದು. ಭಜಸ್ವ ಮಾಂ ಅಂದಾಗ ಸೇವೆ ಹೇಗೆ ಕೇಳಿದರೆ, ಮನ್ಮನಾಭವ ಮದ್ಭಕ್ತ ಮದ್ಯಾಜೀ ಮಾಂ ನಮಸ್ಕರು ಮಾಮೇ ವೈಶ್ಯಸಿ ಯುಕ್ತೇವ ಮಾತ್ಮಾನಂ ಮತ್ಪರಾಯಣ. ಅವನು ಹೇಳ್ತಾನೆ, ಈಗ ಬಿಡಿಸಿಕೊಟ್ಟದವ, ಮೊದಲಿಗೆ ನನ್ನನ್ನು ನೆನೆಯುವಂತೆ ಮನಸ್ಸನ್ನು ಗಟ್ಟಿ ಮಾಡಿಕೊ, ನಾನು ಎನ್ನುವ ಎಚ್ಚರ ಮಾಡಿಕೊ, ಮನಸ್ಸಿಗೆ ತಂದುಕೊ. ನನ್ನ ಬಗ್ಗೆ ನೀನು ಯೋಚನೆ ಮಾಡಿದರೆ ನಾನು ನಿನ್ನ ಬಗ್ಗೆ ಯೋಚನೆ ಮಾಡ್ಬೋದು. ನೀನು ನನ್ನನ್ನು ಕರೆದರೆ ನಾನು ನಿನಗೆ ಓ ಹೇಳ್ಬೋದು. ನೀನು ಯಾರ್ಯಾರನ್ನು ಕರೆದರೆ ನಾನು ಯಾಕೆ ಓ ಹೇಳುತ್ತೇನೆ? ಮೊದಲಿಗೆ ನನ್ನ ಮೇಲೆ ಮನಸ್ಸು ಮಾಡು. ಲೋಕದ ಮೇಲೆ, ಜನರ ಮೇಲೆ, ದುಡ್ಡಿನ ಮೇಲೆ, ವೃತ್ತಿಯ ಮೇಲೆ ಎಲ್ಲ ಮನಸ್ಸು ಹೆಚ್ಚು ಮಾಡಬೇಡ. ಅದು ಆಗ್ತಾ ಇರ್ತದೆ, ನಮಗೇನು ಗೊತ್ತುಂಟು, ಇದು ಆಗ್ತಾ ಇರ್ತದೆ, ಅದು ಇರಲಿ ಅಂತ. ಅವ ಹೇಳ್ತಾನೆ, ಇದು ಆಗ್ತಾ ಇರಲಿ, ಅದು ಇರಲಿ ಅಂತ, ನೀವು ಚೇಂಜ್ ಮಾಡ್ತಾನೆ, ನಡೀತಾ ಇರ್ತದೆ. ಈಗ ನೋಡಿ, ನಮಗೆ ಕೈಕಾಲುಗಳೆಲ್ಲ ಆಡಿಸಬೇಕಾದ್ರೆ ಸ್ವಲ್ಪ ಪ್ರೇರಣೆ ಆಗಬೇಕಾಗ್ತದೆ. ಸೊಳ್ಳೆ ಕೂತ ಬಳಿಕ ಅದು ಮೊದಲು ಹೇಳ್ತದೆ ನಮ್ಮ ಹತ್ರ, ಕಚ್ಚತೇನೆ ಅಂತ 3 ಸುತ್ತು ಬರ್ತದೆ ನಮಗೆ, ಅದು ಸಹ ಪ್ರದಕ್ಷಿಣೆ ಮಾಡ್ತದೆ. ಆದರೂ ನಾವು ಅಷ್ಟೇ ಅಟೆನ್ಷನ್ ಕೊಡುವುದಿಲ್ಲ, ಅದು ಆಗುವುದಿಲ್ಲ. ಮತ್ತು ಅದು ಕಚ್ಚಿದ ನಂತರ ನಮಗೆ ಎಚ್ಚರಾಗಿ ಕೈಯೋ ಕಾಲು ಹತ್ತಿರ ಹೋಗಿ ಅದನ್ನು ಹೊಡಿತದೆ, ಮತ್ತು ಹುಡುಕಿ ಏನೋ ಮಾಡ್ತದೆ. ಇರಲಿ, ಅದಕ್ಕೊಂದು ಎಂತ ಹೇಳೋದು, 10-12 ಮಾಡಿ ಬಿಡ್ತಾನೆ, ಇರಲಿ. ಆದರೆ ನಮ್ಮ ಮೂಗಿಗೆ ನಾವು ಗಾಳಿಯನ್ನು ತರಲಿಕ್ಕೆ ಏನಾದರೂ ಕೆಲಸ ಮಾಡ್ತೇವಾ? ಇಲ್ಲ. ಆದರೆ ಮೂಗಿನಲ್ಲಿ ಗಾಳಿ ಹೋಗ್ತಾ ಇರಲೇಬೇಕಲ್ಲ, ಹೌದು, ಹೇಗೆ ನಾವು ಬದುಕಲಿಕ್ಕೆ.
ಹಾಗೆ ಎಚ್ಚರ ಇಲ್ಲದೆ ಆಗುವಂಥದ್ದು, ಪ್ರಯತ್ನ ಶೂನ್ಯವಾಗಿ ನಡೆಯುವಂಥದ್ದು ನಮ್ಮ ಉಸಿರಾಟ. ಸೊಳ್ಳೆ ಓಟ ಅಲ್ಲ, ಅದಕ್ಕೆ ಪ್ರಯತ್ನ ಬೇಕಾಗ್ತದೆ. ನಾವು ಅದಕ್ಕೆ 3 ಸುತ್ತು, ಅದು 3 ಸುತ್ತು ನಾವು 12 ಸುತ್ತು ಬರ್ತೇವೆ ಅಂತ ಎಲ್ಲಿಂಟು ನೋಡಲಿಕ್ಕೆಲ್ಲ ಬ್ಯಾಟ್ರಿ ಹಾಕುವುದೇನು, ಮತ್ತು ಅದು ಹೊಗೆ ಎಬ್ಬಿಸುವುದೇನು, ಮತ್ತು ಎಂಥದ್ದು ಕಾಯಿಲ್ ಹಚ್ಚುವುದೇನು ಎಲ್ಲ ಮಾಡ್ತೇವೆ. ಆದರೆ ಇದಕ್ಕೆಲ್ಲ ಪ್ರಯತ್ನ ಮಾಡಿದಾಗೆ ಪ್ರಯತ್ನ ಇಲ್ಲದೇನೆ ವಿದೌಟ್ ಅವರ್ ನೋಟಿಸ್ ಆಗ್ತಾ ಇರುವುದು ಕೇಳಿದರೆ ಉಸಿರಾಟ. ಹಾಗೆಯೇ ನಾವೇನು ಮಾಡಬೇಕು ಅಂದರೆ ಉಳಿದ ಎಲ್ಲ ವಿಷಯಗಳು ತನ್ನಷ್ಟೇ ಹೋಗಲಿ ಅಂತ ಬಿಡಬೇಕು, ಪ್ರಯತ್ನ ಪಟ್ಟು ದೇವರನ್ನು ಕರೀಲಿಕ್ಕೆ ಇಷ್ಟಪಡಬೇಕು. ನಾಮವನ್ನು ಬಲಾತ್ಕಾರದಲ್ಲಿ ಹೇಳಬೇಕು, ಮನಸ್ಸನ್ನು ಎಳೆದು ತಂದು ಕೊಳ್ಳಿರಿಸಬೇಕು. ಇದನ್ನೇ ಕೃಷ್ಣ ಹೇಳೋದು. ಅವ ಕೇಳಿದ್ದಕ್ಕೆ ಉತ್ತರ ಕೊಟ್ಟಿದ್ದಾನೆ, ಮನಭವ, ಅದಕ್ಕಾಗಿ ಮದ್ಭಕ್ತ, ನನ್ನನ್ನು ಮಾತಾಡಿಸು. ಭಕ್ತಿ ಅಂದರೆ ನಾರಾಯಣನ ನಾಮಸ್ಮರಣೆ, ಕೀರ್ತನೆ ಹೇಳು, ನನ್ನ ಬಗ್ಗೆ ಹೇಳು, ನನ್ನ ನಾಮವನ್ನು ಹೇಳು, ಚಿಂತನೆ ಮಾಡು. ಮದ್ಯಾಚಿ, ನನಗಾಗಿ ಕೈಕಾಲುಗಳಲ್ಲಿ ಕೆಲಸ ಮಾಡು. ಯಾಗ ಅಂದರೆ ಪೂಜೆ ಅಂತ ಅರ್ಥ. ನಡೆದಾಡುವ ಪ್ರತೀಕಗಳನ್ನು ಪ್ರೀತಿಸು, ಜೀವಂತ ಇರುವ ಜನಗಳಲ್ಲಿ ಭಗವಂತನ ಎಚ್ಚರವನ್ನು ನೋಡು. ಹಾಗಿದ್ದರೆ ಏನನ್ನಾದರೂ ಕೊಡಬೇಕು ಅಂದರೆ ಅಗ್ನಿಮುಖದಲ್ಲಿ ಕೊಟ್ಟು ಸಂತೋಷಪಡು. ಅದನ್ನು ಹೇಳಿದೆ. ಇಲ್ಲ, ಪ್ರತಿಮಾ ಮಾಧ್ಯಮದಲ್ಲಿ ಭಗವಂತನ ಕಂಡು ಹಿರಿಗ್ಗು ಆಗ್ತದೆ. ನಡೆದಾಡದ ಪ್ರತಿಮೆಗಳು, ನಡೆದಾಡುವ ಪ್ರತಿಮೆಗಳು, ಅಲ್ಲದಿದ್ದರೆ ಹೋಮದ ಹವನಗಳು, ಉಣ್ಣುವ ಕೈಗಳು, ಮಾತುಗಳು, ಮನಸ್ಸುಗಳು ಸರಿ ಆಗ್ತದೆ ಅಂತಾನೆ. ಅದನ್ನು ಹೇಳ್ತಾನೆ, ಶುನಿಜೈವ ಶ್ವಪಾಕೇಚ ಪಂಡಿತ ಸಮದರ್ಶಿನ ವಿದ್ಯಾ ವಿನಯ ಬೇಕಾದಷ್ಟು ಇದಕ್ಕೆ ಪ್ರವೃತ್ತಿಗಳನ್ನು ಕೊಡ್ತಾನೆ. ಕೊನೆಗೊಂದು ಹೇಳ್ತಾನೆ, ಯದ್ಯದ್ ವಿಭೂತಿಮತ್ ಸತ್ವಂ ಶ್ರೀಮದೂರ್ಜಿತಮೇವ. ಎಲ್ಲಿ ದೊಡ್ಡದು ಕಾಣ್ತದೆ ಅದಕ್ಕೆ ಕೈ ಮುಗಿ, ತಲೆಬಾಗ್, ಅವನನ್ನು ಚಿಂತನೆಗೈ ಅಂತಾನೆ. ಭಗವಂತ ಹೇಳ್ತಾನೆ, ಎಲ್ಲಿ ದೊಡ್ಡದು ಕಾಣ್ತದೆ, ದೊಡ್ಡಸ್ತಿ ಕಾಣ್ತದೆ, ಗುಣವಂತಿ ಕಾಣ್ತದೆ, ಅದನ್ನು ಇಷ್ಟಪಡು, ಒಪ್ಪಿಕೋ, ಸರೆಂಡರ್ ಆಗೋದ್ರೆ ಎದುರು ಅಂತಾನೆ. ಭಾಳ ಅದ್ಭುತವಾದ ನಮ್ಮ ದೇಶವನ್ನು ನಡೆಸುವ ಆ ವ್ಯಕ್ತಿ ಹೇಗಿಲ್ಲ. ಗೀತೆಯ ಒಂದು ಮಾಡೆಲ್ ವಸ್ತು ಅದು. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದ್ ಊರ್ಜಿತಮೇವ, ಎಲ್ಲ ಇದೆ ಅದರಲ್ಲಿ. ತತ್ತದೇವ ಅವಗಚ್ಚತ್ವ ಮಮ ತೇಜೋಂಶ ಸಂಭವಂ ಅಂತ. ನೋಡಿಕೊಳ್ಳಿಕ್ಕೆ ಹೋದರೆ ಒಂದು ವರ್ಲ್ಡಲ್ಲಿ, ವಿಶ್ವದಲ್ಲಿ ಜನ ಸಮುದಾಯ ಯೋಚನೆ ಮಾಡಿದರೆ ಸುಮಾರಾಗಿ ಒಂದು 20-25% ಇರುವ ಭಾರತ, ಸಣ್ಣ ಜಾಗ ಸಣ್ಣದಾದರೂ ಜನ ಜಾಸ್ತಿ. ಅದರ ಒಡೆಯ ಅಂದರೆ ಎಷ್ಟು ದೊಡ್ಡ ಸಂಗತಿ ಅಲ್ಲ, ಅದರ ಪ್ರಧಾನ ಅಂದರೆ ಎಷ್ಟು ಜೋರು ಇರಲಿಕ್ಕಿಲ್ಲ. ಅದು ದೇವರ ಮಾಡೆಲ್, ಅದು ದೇವರ ಆದರ್ಶ, ಅದು ದೇವರ ಸನ್ನಿಧಾನ, ಅದು ದೇವರ ವಸ್ತು. ಯದ್ಯದ್ ವಿಭೂತಿ ಮತ್ತು ಸತ್ವ ಹೇಳುವ ಮೂಲಕ ಹುಡುಕುವ ಅಂದ, ತಿಳುಕುವ ಅಂದ, ಎಚ್ಚರ ಮಾಡುವ ಅಂದ. ಎಲ್ಲೆಲ್ಲಿ ಇದ್ದಾನೆ ಅಂದಾಗ ಹೇಗೆ ಹೇಳ್ತಾನೆ, ಕೆಲಸ ಮಾಡುವ ಪ್ರವೃತ್ತಿಗಳಲ್ಲಿ ನೋಡು. ಮಧ್ಯಾಶಿ ಮಾಂ ನಮಸ್ಕರು, ನನ್ನನ್ನೇ ಬಡಮಡು. ಯಾವತ್ತು ನಮಃಶಬ್ದವನ್ನು ನನಗೆ ಸೇರಿಸಿ ಮಾಡು. ಕೃಷ್ಣಾಯ ನಮಃ ಅನ್ನುವಾಗಿ ನೀನು ಮಾಡುವ ನಮಸ್ಸು ಅದು ಯಾರಿಗೆ ಅನ್ನೋದಿರಲಿ, ಅದು ನನಗಿರಲಿ. ಮಾಂ ನಮಸ್ಕರು, ನನ್ನ ನಮಸ್ಕಾರ ಅಂತಾನೆ. ಯಾರ್ಯಾರನ್ನು ಕರೆದು ಕೇಳಬೇಡ ಅಂದ. ಹೀಗೆ ಮಾಂ ನಮಸ್ಕರು ಮಾಮೈವೇಶ್ಯಸಿ. ಆಗ ನೀನು ಕರೆದದ್ದು ನನ್ನನ್ನೇ ಆದ್ದರಿಂದ ನನ್ನ ಬಳಿ ಬರಲಿಕ್ಕೆ ಅಧಿಕಾರ ಇದೆ, ಪಾಸ್ ಕೊಡ್ತದೆ, ಬರ್ತದೆ ನೀನು ಅಷ್ಟೆ. ಉಳಿದವರನ್ನು ಕರೆದ್ರೆ ಅವರ ಪಾಸ್ ಸಿಗ್ತದೆ, ಅಲ್ಲಿ ಹೋಗ್ತೆ ಅಷ್ಟೆ. ಲೋಕದಲ್ಲಿಯೂ ಹಾಗೆ ಅಲ್ವಾ? ಪೊಲೀಸರ ಮಕ್ಕಳು ಸ್ಟೇಷನ್ವರೆಗೆ ಹೋಗಿ ಬರ್ತಾ ಇರ್ತಾರೆ, ಅವರಿಗೆ ಅದು ಆರಾಮ. ಆಚೆ ಈಚೆ ಓಡಾಡೋದೆಲ್ಲ ಮಾಡ್ತಾರೆ, ಚೇಂಬರಲ್ಲಿ ಕೂತ್ಕೊಳ್ಳೋದು, ಬರೋದು, ಅದು ಕೋಲಿ ಹಿಡಿಯೋದು, ಪಿಸ್ತೂಲ್ ಮುಡುವುದು ಎಲ್ಲ ಮಾಡ್ತಾರೆ ಅವರು. ಅದೇ ಪ್ರಿನ್ಸಿಪಾಲ್ರ ಮಕ್ಕಳು ಶಾಲೆಯಲ್ಲೆಲ್ಲ ಓಡಾಡ್ತಾ ಇರ್ತಾರೆ, ಎಲ್ಲಿ ಆ ಚೇಂಬರ್ ಇಲ್ಲಿ ಎಲ್ಲ ಹೋಗಿ ಬರ್ತಾರೆ, ಪೆನ್ನು ಪೆನ್ಸಿಲ್ ಚಾಕ್ ಎಲ್ಲ ಪೀಸ್ ಎಲ್ಲ ತೆಗೆದು ಬರೀಲಿಕ್ಕೂ ನೋಡ್ತಾರೆ. ಎಲ್ಲಿಗೆ ಯಾರ ಏನು ಇರ್ತದೋ ಅಧಿಕಾರ ಸಂಪತ್ತು ಸಂಬಂಧ, ಅಲ್ಲಿಗೆ ಅವರದ್ದು ಮೂಮೆಂಟ್ ಇರ್ತದೆ. ರೈಲ್ವೆ ಅಧಿಕಾರಿಗಳಲ್ಲಿ ರೈಲಿನ ಸ್ಟೇಷನಲ್ಲಿ ಆಚೀಚೆ ಓಡಾಡ್ತಾನೆ, ಬರ್ತಾನೆ, ಎಲ್ಲ ನಿಲ್ತಾನೆ. ಆಸ್ಪತ್ರೆಯಲ್ಲಿದ್ದ ಡಾಕ್ಟ್ರಿನ ಮಕ್ಕಳಾದರೆ ಅಲ್ಲಿ ಹೋಗಿ ಎಲ್ಲ ಆಚೀಚೆ ಹೋಗಿ ಸ್ಟೆಥೋಸ್ಕೋಪ್ ಮುಟ್ಟುವುದು ಎಲ್ಲ ಮಾಡ್ತಾರೆ. ಶೋ ಹೇಳಿದ್ರು ಹಾಗೆ ಮಾಡ್ತಾ ಇರ್ತಾರೆ, ಅದು ಫ್ರೀನೆಸ್. ಹಾಗೆ ನೀವು ಭೂತಗಳ ಬಗ್ಗೆ ಮಾತಾಡಿದರೆ ಅಲ್ಲಿ ಶೋ ಮಾಡಬೇಕಾಗ್ತದೆ, ಪಿತೃಗಳ ಬಗ್ಗೆ ಮಾಡಿದರೆ ಅಲ್ಲಿ ಹೇಳಬೇಕಾಗ್ತದೆ, ದೇವತೆಗಳಲ್ಲಿ ಹೋದರೆ ಅಲ್ಲಿ ಅನ್ಬೇಕಾಗ್ತದೆ. ಕೃಷ್ಣ ಹೇಳ್ತಾನೆ, ನನ್ನ ಬಳಿ ಬಂದರೆ ನನ್ನೆಲ್ಲ ಆಗ್ತದೆ. ಏನು ಇನ್ನು ನೋಡಿ, ಇಷ್ಟೇ ಕ್ಲಿಯರ್ ಕಟ್ ಪಿಕ್ಚರ್. ಮಾಮೈವ ಇಷ್ಯಸಿ ಏವಕಾರ ಆಗ್ತಾನೆ. ನೀನು ಯಾಕೆ ನನ್ನನ್ನೇ ಮಾತಾಡಿಸಿದ್ದಲ್ಲ? ಮನಮನಮ ಭವ ಮದ್ಭಕ್ತ ಮಧ್ಯಾಜಿ ಮಾಂ ನಮಸ್ಕರು. ನನ್ನನ್ನು ಮಾತಾಡಿಸಿದೆ, ನನ್ನನ್ನು ನೆನಪಿಸಿಕೊಂಡೆ, ನನಗಾಗಿ ನೀನು ದುಡಿದೆ, ಕೊನೆಗೆ ನನಗೆ ನಿನ್ನನ್ನು ಸಮರ್ಪಿಸಿಕೊಂಡೆ. ಹಾಗಾಗಿ ನನ್ನಲ್ಲಿ ಬರುವುದು ಸಹಜ. ನೀನು ಉಳಿದವರಿಗೆ ಕೊಟ್ಟಿದ್ರೆ ಅಲ್ಲಿ ಹೋಗ್ತೀಯ, ಉಳಿದವರನ್ನು ಕರೆದಿದ್ದರೆ ಅವ್ರು ಹೇಳ್ಕೊಳ್ತಾರೆ, ಅವರು ಸೇವೆ ಮಾಡಿದರೆ ಅಲ್ಲಿ ನೀನು ಮುಗಿದು ಹೋಗ್ತೀಯ. ಆತ್ಮಾನಂ ಮತ್ತು ಪರಾಯಣ ಅಂತಾನೆ. ನಾನು ದೊಡ್ಡವ ಅಂತ ನೀನು ಚೆನ್ನಾಗಿ ತಿಳ್ಕೊಂಡೆ. ಮತ್ತು ಪರಾಯಣ ದೊಡ್ಡ ವ್ಯಕ್ತಿ, ಪರ ಅಯನ ಉತ್ತಮವಾದ ಆಶ್ರಯ, ಅದು ನಾನು ಅಂತ ನಿನಗಾಗಿದೆ. ಹಾಗೆ ಮಾಡಿಕೊಂಡ್ರೆ ನಿನಗೂ ನಾನು ಉತ್ತಮವಾದ ಆಶ್ರಯನಾಗ್ತೇನೆ. ನೀನು ಎಂಥದ್ದು ಅಲ್ಲ ಹೇಳಿದರೆ ನಾನು ಎಂಥದ್ದು ಅಲ್ಲ ಆಗ್ತೇನೆ.
ಹಾಗೆ ನಿನ್ನನ್ನು ಚೆನ್ನಾಗಿ ನೀನು ದುಡಿಸಿಕೊಂಡ್ರೆ ಆತ್ಮಾನಂ ಯುಕ್ತ್ವಾ ಏವಂ, ನಾನು ಹೇಳಿದ ಪ್ರಕಾರದಲ್ಲಿ ನಿನ್ನನ್ನು ನೀನು ತೊಡಗಿಸಿಕೊಂಡ್ರೆ ನಿನ್ನ ಮನಸ್ಸನ್ನು, ನಿನ್ನ ದೇಹವನ್ನು, ನಿನ್ನನ್ನು, ದೇಹ ಮನಸ್ಸು ಮತ್ತು ನೀನು ಜೀವ, ಇದೆಲ್ಲವನ್ನು ಈ ರೀತಿಯಾಗಿ ನೀನು ದುಡಿಸಿಕೊಂಡರೆ ನನ್ನ ಪರವಾಗಿ ನೀನು ಖಂಡಿತವಾಗಿ ಉದ್ಧಾರ ಆಗ್ತೀಯ. ಇದು ವಿಷಯ. ಇದೇ ಗೆರೆಯನ್ನು ಮಗದೊಮ್ಮೆ ರಿಪೀಟ್ ಮಾಡ್ತಾನೆ ಕೃಷ್ಣ, ಹೇಳ್ತಾನೆ ಮಗದೊಮ್ಮೆ ರಿಪೀಟೆ ಮತ್ತೆ ಹೇಳ್ತಾನೆ. ಯಾವಾಗ? 18ನೇ ಅಧ್ಯಾಯದಲ್ಲಿ. ಇದು 9ನೇ, ಅಲ್ಲಿ ಮುಗಿಸ್ತೇನೆ ನಾನು, ಕೊನೆಯ ಅಧ್ಯಾಯದಲ್ಲಿ ಹೇಳ್ತೀನಿ. ಮನ್ಮನ ಭವ ಮದ್ಭಕ್ತ ಮಧ್ಯಾಜಿ ಮಾಂ ನಮಸ್ಕರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ. ಅಲ್ಲಿ ಚೂರು ಬದಲಾಯಿಸಿದ್ದಾನೆ ಪದಗಳನ್ನು. ಮಗದೊಮ್ಮೆ ಅಂದರೆ ಕೊನೆಯ ಸ್ಟೇಟ್ಮೆಂಟ್ ಕೃಷ್ಣನದ್ದು. ಏನು ಮಾಡಲಿಕ್ಕುಂಟು ಕೇಳಿದರೆ ಮತ್ತೊಮ್ಮೆ ಇದನ್ನು ಹೇಳಿ, ಯಾವುದು 2 ಸರ್ತಿ ಹೇಳಲ್ಪಡ್ತದೋ ಅದರ ಮೇಲೆ ದಾರ್ಢ್ಯ ಹೆಚ್ಚು ಅಂತ ಅರ್ಥ, ಅಭಿಪ್ರಾಯ ಜಾಸ್ತಿ ಅಂತ ಅರ್ಥ. ಅದರಿಂದ ಹೇಗೆ ನನ್ನನ್ನು ಸಮಾರಾಧನೆ ಮಾಡಲಿಕ್ಕುಂಟು ಹೇಳಿದರೆ ಮತ್ತೊಮ್ಮೆ ಹೇಳ್ತಾನೆ, ಮನ್ಮನಾಭವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕರು ಮಾಮೇ ವೈಶ್ಯಸಿ, ಮತ್ತು ಸತ್ಯಂತೆ ಪ್ರತಿಜಾನೆ ಅಂದ. ಗ್ಯಾರಂಟಿ ನಾನು ನಿನಗೆ ಆಣೆ ಮಾಡಿ ಹೇಳ್ತೇನೆ, ಪ್ರತಿಜ್ಞೆ ಮಾಡಿ ಹೇಳ್ತೇನೆ. ದೇವರ ಆಣೆಗೂ ನಾನು ಹೇಳಿದ್ದು ಸರಿ ಅಂತಾನೆ ದೇವರು. ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ ದೇವರೆಂತೇಳು. ಅದಕ್ಕೆ ನಿನ್ನ ಆಣೆಯೂ ಸಮ ಅಂದ. ಅದಾದೀತ. ಅರ್ಜುನ ಹೇಳ್ತಾನೆ ತೇ ಪ್ರತಿಜಾನೆ ಸತ್ಯಂ, ನಿನ್ನಾಣೆಗೂ ನಾನು ಹೇಳಿದ್ದು ಸತ್ಯ. ಅರ್ಜುನ ಭಾರಿ ಇಷ್ಟವನಿಗೆ. ಕೆಲವರೆಲ್ಲ ಹೇಳೋದು, ಮಂಡೆ ಮುಟ್ಟಿಯಲ್ಲಿ ಹೇಳೋದು, ಆಣೆ ಮಾಡಿ ಹೇಳ್ತೇನೆ ಮಾರಾಯ ಅಂತ. ಅಂದರೆ ಕೆಲವರಿಗೆ ಒಂದು ಯೋಚನೆ, ಪ್ರತಿಜ್ಞೆ ಆಣೆ ಎಲ್ಲ ಮಾಡಿದರೆ ಯಾರು ಮುಟ್ಟಿಕೊಳ್ತೋ, ಯಾರದ್ದು ಹೆಸರು ಹೇಳ್ತಾರೋ, ತಾಯಿ ಆಣೆ ಅದೆಲ್ಲ ಹೇಳೋದುಂಟು, ಹೇಳ್ತಾರೋ ಅದು ಒಂದೊಮ್ಮೆ ತಪ್ಪಾಗಿದ್ದರೆ ಸುಳ್ಳಾಗಿದ್ದರೆ ಅವರು ಸಾಯ್ತಾರೆ ಅಂತ ಒಂದು ಅವರಿಗೆ ಯೋಚನೆ. ಆದ್ದರಿಂದ ಪಕ್ಕ ಆಣೆ ಹಾಕಲಿ ಬಿಡೋದಿಲ್ಲ. ತಾಯಿ ಆಣೆ ಎಲ್ಲ ಹೇಳಬೇಡ ಹೇಳ್ತಾರೆ ಕೂಡಲೇ. ನಿನ್ನ ಆಣೆ ಹೇಳಿಕ್ಕೆ ಹೋದರೆ ಬೇಡ ಮಾರ, ನನ್ನ ಆಣೆ ಎಲ್ಲ ಬೇಡ, ಮತ್ತು ನಾನು ಸತ್ರೆ ಅಂತ ಸಾಯ ಒಪ್ತೇನೆ ಅಂತಾರೆ. ಹಾಗೆ ಆಣೆ ಮಾಡಿ ಹೇಳೋದು ಅಂದ ತಕ್ಷಣ, ದಿವ್ಯ ಅಂದ ತಕ್ಷಣ ಸ್ವಲ್ಪ ಹೆದರಿಕೆ. ಹಾಗೆ ನೋಡು ಅರ್ಜುನನ ಮೇಲೆ ಆಣೆ ಹೇಳ್ತಾ ಇದ್ದಾನೆ. ಅರ್ಜುನ ಓಡಬೇಕು ಸ್ವಲ್ಪ ಆಚೆಗೆ. ಎಂಥದ ಯಾಕೆ ಕೇಳಿದರೆ ಅರ್ಜುನ ಕೃಷ್ಣನಿಗೆ ಅಷ್ಟು ಇಷ್ಟ. ಎಂಥದ್ದು? ಅವನು ತಂಗಿಯ ಗಂಡ, ಸುಭದ್ರೆ ಗಂಡ. ಸುಭದ್ರೆ ಭಾರಿ ಇಷ್ಟ ಕೃಷ್ಣನಿಗೆ. ಯಾಕೆ ಕೇಳಿದರೆ ಅವಳು ರಾಮನ ಕಾಲದಲ್ಲಿ ತ್ರಿಜಟೆಯಾಗಿ ಕೂತವಳು, ಸೀತೆಯನ್ನು ಸಾಂತ್ವನಗೊಳಿಸಿದವಳು ಹುಡುಗಿ. ರಕ್ಕಸರ ಪಾಳೆಯದಲ್ಲಿ ಕೆಟ್ಟ ಅಭ್ಯಾಸ ಇಲ್ಲದೆ ಸೀತೆಯನ್ನು ಸಮಾಧಾನಗೊಳಿಸಿ ಉಳಿದ ರಾಕ್ಷಸರಿಗೆಲ್ಲ ಹೆದರಿಕೆ ಹುಟ್ಟಿಸಿ ಸುಮ್ಮನೆ ಕೂತ್ಕೊಳ್ಳಿ ಅವಳು ಸುದ್ದಿ ಹೋಗಬೇಡಿ ಹೇಳಿದ 3 ಜಟೆಯವಳು ತ್ರಿಜಟೆ. ಅವಳು ಈಗ ಸುಭದ್ರೆ ಕೃಷ್ಣನ ಕಾಲದಲ್ಲಿ. ಹಾಗಾಗಿ ಕೃಷ್ಣನು ಸಹ 3 ಜುಟ್ಟು ಹಾಕಿಕೊಂಡು ಕೂತಿದ್ದಾನೆ ಉಡುಪಿಯಲ್ಲಿ. ಅದನ್ನು ನೆನಪಿನಲ್ಲಿ ನನ್ನ ತಂಗಿ ಸುಭದ್ರೆ ಅವಳು ಚೆನ್ನಾಗಿದ್ದಾಳೆ, ಸುಭದ್ರಾಂಭದ್ರ ಭಾಷಿಣಿ, ಚೆಂದ ಮಾತಾಡುವವಳಂತೇವಳು ಕೃಷ್ಣನ ಹಾಗೆ. ಹಾಗಾಗಿ ಸುಭದ್ರೆಯ ಗಂಡ ಅರ್ಜುನ ತಂಗಿ ಗಂಡ ಇದ್ದಾನೆ ಭಾವ, ಅವನ ಮೇಲೆ ಆಣೆ ಹಾಕಿ ಹೇಳ್ತೇನೆ ಅವನು ಸಾಯ್ಲಿಕ್ಕೆ ಬಿಡ್ತಾನೆ. ಅಷ್ಟು ಇಷ್ಟವಾದ ತಂಗಿಯ ಗಂಡ ಸಾಯುವುದು ಅಂದರೆ, ಆದ್ದರಿಂದ ಅವನು ಹೇಳೋದು ಕರಾರು ಹಾಕಿ ಗ್ಯಾರಂಟಿ ಅಂತ ನೋಡಿ. ನನಗೆ ಎಷ್ಟು ತಂಗಿ ಇಷ್ಟ ಅಷ್ಟೇ ಇಷ್ಟ ನೀನು ತಂಗಿ ಗಂಡ. ಮುಂದುವರಿದ ನಾನು ಆವತ್ತು ಹೇಳಿದೆ, ಶಂಖ ಊದಿದ ಕೊನೆಯಲ್ಲಿ ಅಭಿಮನ್ಯು ಇದ್ದ ಅಂತ. ಸುಭದ್ರೆಯ ಮಗ ಅಭಿಮನ್ಯು ಹೇಳಲಿಲ್ಲ, ಸೌಭದ್ರ ಚ ಮಹಾಬಾಹು ಶಂಖಂ ದದ್ಮೌ ಪೃಥಕ್ ಹೇಳುವಾಗ ಅರ್ಜುನ ಹೇಳುವ ಅರ್ಜುನನ ಮಗ ಅಂತ ಹೇಳೋ ಬದಲಿಗೆ, ಅಭಿಮನ್ಯು ಅಂತ ಹೇಳೋ ಬದಲಿಗೆ ಸೌಭದ್ರ ಅಂತೇಳಿ ತಂಗಿ ಮಗ ಅಂತ ಹೇಳ್ತಾ ಕೃಷ್ಣ ಮುಂದಿನ ಸಾಮ್ರಾಜ್ಯ ಅವನ ಕೈಯಲ್ಲಿದೆ, ಅವನ ಮಗನಿಗೆ ಪರೀಕ್ಷಿತನಿಗೆ ಸಿಗ್ತದೆ. ಈ ವಂಶ ಎನ್ನುವುದನ್ನು 2 ವಂಶ ಕಲೆತತ್ತು. ಯದುವಂಶ ಒಂದು ಕಡೆಯಲ್ಲಿ, ಪೂರ್ವಂಶ ಒಂದು ಕಡೆಯಲ್ಲಿ. ಪಾಂಡವರು ಯಾದವರು ಒಟ್ಟು ಸೇರಿದ ಒಂದು ಪ್ರಾಡಕ್ಟ್. ಯಾದವರ ಪಡೆಯಿಂದ ಬಂದ ಸುಭದ್ರೆ ಕೃಷ್ಣನ ತಂಗಿ, ಇತ್ತ ಅರ್ಜುನನ ಮಗ ಅಭಿಮನ್ಯುವಿನ ಮಗ, ಮುಂದೆ ಪರೀಕ್ಷಿತನ ಅಲ್ಲಿ ನಿಲ್ತಾನೆ. ಇದು ಶಂಖ ಊದುವಲ್ಲಿಯೇ ಮುಂದಿನ ಸಾಮ್ರಾಜ್ಯ ಯಾರಿಗೆ ಅಂತ ಕೃಷ್ಣ ಘೋಷಣೆ ಮಾಡಿದ್ದ. ಹಾಗಾಗಿ ಇಲ್ಲಿ ಹೇಳ್ತಾನೆ ಅರ್ಜುನ ಹತ್ರ, ಅರ್ಜುನ ನಿನ್ನ ಮೇಲೆ ನನಗೆ ಭಾರಿ ಇಷ್ಟ, ಖಂಡಿತ ಹೇಳುತ್ತೇನೆ. ಹಾಗಾಗಿ ನಿನ್ನಾಣೆ ಹೇಳ್ತಾ ಇದ್ದೇನೆ ನಾನು. ಇದು ನಿಜವಾಗಿ ನಡೆದ ಕತೆ ಹೀಗೆ. ಜಯದ್ರಥ ದುಶ್ಶಲೆಯ ಗಂಡ. ದುಶ್ಶಲೆ ದುರ್ಯೋಧನಾದಿ 100 ಜನರ ತಂಗಿ. ಗಾಂಧಾರಿ ಧರ್ಮರಾಜ ಹುಟ್ಟಿದ, ಕುಂತಿಗೆ ಮಗುವಾಯಿತು, ಪಾಂಡವಿನ ಸಕ್ಸೆಸರ್ ಬಂದ ಅಂದಾಗ ಹೊಟ್ಟೆಯನ್ನು ಹಿಚಿಕಿಕೊಂಡ್ಳು. ಅವಳು ದೊಡ್ಡ ಸೊಸೆ, ಕುಂತಿ 2ನೇ ಅವಳು, ಪಾಂಡು ತಮ್ಮ, ಧೃತರಾಷ್ಟ್ರ ಅಣ್ಣ. ಅಣ್ಣನ ಹೆಂಡತಿ ಹೆರದ ಮುಂಚೆ ಅವಳು ಹೊಟ್ಟೆ ಬಂದಿದೆ. ಆದರೆ ಮೊದಲು ಕುಂತಿ ಪಡೆದದ್ದು ನೋಡಿ ಅರಮನೆಯಲ್ಲಿ ಇರಲಿಲ್ಲ, ಪಾಂಡುಕೇಶ್ವರದಲ್ಲಿ ಇದ್ಲು, ಹರಿದ್ವಾರದ ಆಚೆಗೆ ಇದ್ಲು. ಇದು ಹಸ್ತಿನಪುರದ ಗದ್ದುಗೆ ಇರೋದು ಡೆಲ್ಲಿ ಪಕ್ಕದಲ್ಲಿ. ಆಗ ಅವಳು ಹೊಟ್ಟೆ ಇಚ್ಚಿಕೊಂಡು ಎಬಾರ್ಷನ್ ಆದರೆ ಅದು ಹಾಳಾಗಬಾರ್ದು ಅಂತೇಳಿ ವೇದವ್ಯಾಸರು ಮಡಿಕೆ ತುಪ್ಪದ್ದು ತರಿಸಿ ಒಂದೊಂದು ಮಾಂಸ ತುಂಡನ್ನು ಅದರಲ್ಲಿ ಹಾಕಿ ಮುಚ್ಚಿಟ್ಟು, ಆಗ ಮೆಲ್ಲ ಅವಳು ಹೇಳ್ತಾಳೆ,
ಒಂದು ಹುಡುಗಿ ಇರಲಿ ಅಂತ. ಕೊನೆಯಲ್ಲಿ ಉಳ್ಕೊಂಡಿದೆ, 100 ತುಂಡಾಗಿದೆ, ತಕೋ ಅಂತೇಳಿ ಹುಡುಗಿಯಿಂದ ಒಂದು ಮಗುವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅಂಥ ಪ್ರೀತಿಯ 100 ಅಣ್ಣಂದಿರ ತಂಗಿಯವಳು, ಅವಳ ಗಂಡ ಜಯದ್ರಥ. ಅವನು ಕಾಡಿನಲ್ಲಿದ್ದಾಗ ದ್ರೌಪದಿಯನ್ನು ಎಳಿಲಿಕ್ಕೆ ಹೋದವ. ಭೀಮ ಹೊಡೆದಾಡಿಸಿಕೊಂಡು ಅವನನ್ನು ಧರ್ಮರಾಜನ ಕಾಲಬುಡಕ್ಕೆ ಹಾಕಿ ಹೇಸಿಗೆವ ಹೇಳಿದರೆ, ತಂಗಿ ಗಂಡ ಬಿಟ್ಟು ಬಿಡ ಅವ ಹೇಳಿದ. ಕಾಸ ತಂಗಿ ಅಲ್ಲ ಅದು. ಆದರೂ ಪಾಪ ಧರ್ಮರಾಜ ತಂಗಿಯ ಗಂಡ ಬದುಕಿರಲಿ, ಒಂದೇ ತಂಗಿ ಇರುವುದು ನಮಗೆ ಅಂತ ಹೇಳಿಕೊಂಡು, ಅಲ್ಲಿ ಹುಟ್ಟಿದರೆ ಇಲ್ಲಿ ಹುಟ್ಟಿದರೆ ತಂಗಿ ಒಂದೇ ಇರೋದು ಹುಡುಗಿ ಹೇಳಿ ಬದುಕಲಿ. ಇದು ಪ್ರೀತಿ ಅಂದರೆ. ಇದನ್ನು ಕೃಷ್ಣ ತೋರಿಸಿದಿಲ್ಲಿ. ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ. ನನಗೆ ನೀನು ಸಾಯೋದು ಇಷ್ಟವ? ನನ್ನ ತಂಗಿಗೆ ಗಂಡ ಆಗದೇ ಇರುವುದು ನನಗಿಷ್ಟವ? ಎಷ್ಟೆಲ್ಲ ಗೊಂದಲ ಮಾಡಿಕೊಂಡಿಯಲ್ಲ, ಅವರು ಸಾಯ್ತಾರೆ ಇವರು ಸಾಯ್ತಾರೆ ಅಂತ. ನಾನೀಗ ತಲೆ ಮುಟ್ಟಿ ಹೇಳ್ತಾ ಇದ್ದೇನೆ ಮಾರಾಯ, ಯಾರು ಎಂತ ಮಾಡಿದರೂ ತಪ್ಪಾದರೂ ತಪ್ಪಾಗುವುದಿಲ್ಲ, ಅವರು ನನ್ನನ್ನು ನಂಬಿ ಬಂದರೆ ಒಳಗೆ ಬರ್ತಾರೆ ಅಂತ. ಆದ್ದರಿಂದ ಯಾವುದೇ ರೀತಿಯಲ್ಲಿಯೂ ಲೋಕದಲ್ಲಿ ಆದಂಥ ಅಧರ್ಮಗಳನ್ನು ತಿರುಚತೆ ಇದ್ದರೆ, ಮುಗಿಸದೇ ಇದ್ದರೆ ಖಂಡಿತವಾಗಿ ಉದ್ಧಾರ ಆಗುವುದಿಲ್ಲ. ಯಾವುದೇ ಪ್ರಕಾರದಲ್ಲಿ ಹೆಣ್ಮಕ್ಕಳು ದಾರಿ ತಪ್ಪಿಕೊಂಡರೂ ನನ್ನನ್ನು ಅವರು ನಂಬಿದರೆ ನಡಿಬೇಕಾದ ಲೋಕ ಕಲ್ಯಾಣಕ್ಕೋಸ್ಕರ ನಾನು ಅವರನ್ನು ಉದ್ಧಾರ ಮಾಡೋದು ಸತ್ಯ ಅಂತ ಕೃಷ್ಣ ಈ ಬಗೆಯಲ್ಲಿ ಧರ್ಮರಾಜನ ಯಾವುದೊಂದು ತುಮುಲಗಳಿಗೆ ನೇರವಾದ ಸುಂದರವಾದ, ಅಷ್ಟೇ ಸಾರ್ವಕಾಲಿಕವಾದ. ಯಾಕೆಂದರೆ ನಾಳೆ ದುರ್ಯೋಧನಾದಿಗಳು ಮೆರೀತಾರೆ ಅಂದರೆ ಪ್ರತಿಯೊಂದು ಮನೆ ಹೆಣ್ಣುಮಕ್ಕಳು ಸಭೆಯಲ್ಲಿ ಬತ್ತಲೆ ಆಗ್ತಾರೆ ಅಂತ ಅರ್ಥ. ನೀನು ಹೇಳುವ ಪ್ರದುಷ್ಯಂತಿ ಕುಲಸ್ತ್ರೀಯ ಎನ್ನುವುದು ಅರಮನೆಯಲ್ಲಿ ಆಗ್ತಾ ಇದೆ, 100 ಜನರ ಕೈಯಲ್ಲೇ ಆಗ್ತಾ ಇದೆ. ಅದನ್ನು 100 ಜನರ ತೋಳು ಕಡಿಯುವುದು ಸತ್ಯ, ಅವರ ಜೊತೆಯಲ್ಲಿ ಬೆಂಬಲ ಕೂತವರು ಹೋಗುವುದು ಸತ್ಯ ಅಂತ. ಇಲ್ಲಾದರೆ ಒಂದೇ ಒಂದು ಮಾತಿತ್ತು, ಕೃಷ್ಣ ಸಂಧಾನಕ್ಕೆ ಬಂದಿದ್ದಾನೆ, ಅರ್ಧ ಅರಸೊತ್ತಿಗೆ ಅವರಿಗೆ ಸಮರ್ಪಿಸಬೇಕಾದ್ದು ಕರ್ತವ್ಯ ಅಂದಿದ್ದಾನೆ. ಹೌದು ಅಂತ ಎಲ್ಲರೂ ಹೇಳಿಕೊಂಡಿದ್ದಾರೆ. ಭೀಷ್ಮರು, ದ್ರೋಣರು, ಅಶ್ವತ್ಥಾಮ, ಕೃಪ, ಬಾಲ್ಯೀಕ ಎಲ್ಲರೂ ಒಪ್ಪಿದ್ದಾರೆ, ವಿದುರ ಸೇರಿ. ಅವರೆಲ್ಲ ಹೋರಾಟದಲ್ಲಿ ವಿರೋಧವಾಗಿ ನಿಂತದ್ದು ಯಾಕೆ? ಅವರ ನೈತಿಕ ಬೆಂಬಲ ಎಲ್ಲಿದೆ? ಅವರ ವಾಸ್ತವವಾದ ಅಧ್ಯಯನದ ಕಥೆ ಏನಾಗಿದೆ? ಆದ್ದರಿಂದ ಕೃಷ್ಣ ಹೇಳಿದ, ಶಂಖ ಊದಿ ಮಾರೇರೆ ಅಂದ. ಯಾಕೆ? ಬೆಂಬಲ ನಿಂತವರನ್ನು ಬಿಸಾಡಿಬಿಡಿ ಅಂದ. ಅವಕಾಶ ಕೊಟ್ಟಿದ್ದೇನೆ. ದೋಷ ಆಗದಂತೆ ನೋಡುವ ಜವಾಬ್ದಾರಿ ಅವರಿಗೂ ಇದೆ. ಕುಲಸ್ತ್ರೀಯರು ನಮ್ಮ ವಂಶದಲ್ಲಿ ಮಾತ್ರ ಅಲ್ಲ, ಅವರ ವಂಶದಲ್ಲಿ ಇದ್ದಾರೆ. 100 ಕೌರವರ ಮಡದಿಯರು ಇದ್ದಾರೆ. ಎಚ್ಚರ, ನೋಡಬೇಕಾದ ಕಥೆ. ಯಾವಾಗ ನೀವು ಅಧರ್ಮಕ್ಕೆ ಬೆಂಬಲ ಕೊಡ್ತೀರಿ, ಬೆಂಬಲಿಗರನ್ನು ಮುಗಿಸುವುದು ಖಾತ್ರಿ ಅಂದ. ಇದು ಕ್ಷತ್ರಿಯ ಧರ್ಮ. ಸ್ವಧರ್ಮೇ ನಿಧನಂ ಶ್ರೇಯ. ಕ್ಷತ್ರಿಯರಲ್ಲಿ ವ್ಯವಸ್ಥೆಯನ್ನು ಕೇಳಿದರೆ ಅವರು ಸಂಬಂಧ ಯಾರು ನೋಡಲಿಕ್ಕಿಲ್ಲ. ಧರ್ಮ ಯಾವುದು, ಅಧರ್ಮ ಯಾವುದು, ಸತ್ಯ ಯಾವುದು, ಸುಳ್ಳು ಯಾವುದು, ನ್ಯಾಯ ಯಾವುದು, ತಪ್ಪು ಯಾವುದು ಅಷ್ಟೇ ನೋಡಲಿಕ್ಕೆ. ಅದನ್ನು ಅರಸೊತ್ತಿಗೆಯಲ್ಲಿ ಮಾಡತಕ್ಕಂಥ ಅನ್ಯಾಯಕ್ಕೆ ಬೆಂಬಲ ಕೊಟ್ಟ ಬಾಲ್ಯಕನೇ ಇರಲಿ, ಮುದ್ದಿ ಅಜ್ಜ ಮುತ್ತಜ್ಜ ಭೀಷ್ಮರಿಗಿಂದಲೂ ಹಿರಿಯ ಒಡಿ ಅಂದ. ಮತ್ತು ಸಮಾಜ ಹೆಣ್ಮಕ್ಕಳು ನನ್ನನ್ನು ಮಾತಾಡಿಸ್ತಾರೆ, ಉದ್ಧಾರ ಆಗ್ತಾರೆ, ಅದಕ್ಕೆ ಸಮಸ್ಯೆ ಅಲ್ಲ ಅಂದ. ಎಂಥದ್ದಾಗಿಕೊಂಡ್ರು ಅವರ ಸಹಜವಾದ ಬದುಕಿಗೆ ಅತ್ಯಾಚಾರ ಅನಾಚಾರಗಳು ನಡೆದಿದ್ದರೂ ನನ್ನ ಮೇಲಿನ ಪ್ರೀತಿ ವಿಶ್ವಾಸ ಅವರನ್ನು ಉದ್ಧಾರ ಮಾಡ್ತದೆ ಅಂದ. ಯೋಗ್ಯತೆ ಕತೆ, ಯಾರ್ಯಾರನ್ನು ಮಾತಾಡಿಸೋದು ಬೇಡ ಅಂದುಬಿಟ್ಟ. ಹೀಗೆ ತುಂಬ ಧಾರ್ಮಿಕವಾದ ಗೊಂದಲಗಳ ಎಡೆಯಲ್ಲಿ ಅರ್ಜುನನ ವಾದಗಳಿಗೆ ಅತ್ಯಂತ ಸಮರ್ಪಕವಾದ, ಸಣ್ಣದಾದ, ಅದರಷ್ಟೇ ಚೊಕ್ಕದಾದ, ಮಾರ್ಮಿಕವಾದ, ಪೂರ್ಣವಾದ ವಿಶ್ವಾಸವುಳ್ಳ ಮಾತುಗಳೊಂದಿಗೆ ಕೃಷ್ಣ ತಿಳಿಸಿಕೊಟ್ಟಿದ್ದ ಅನ್ನುವ ಚಿಂತನೆಯನ್ನು ಇವತ್ತು ತಮ್ಮ ಮುಂದೆ ಸಾದರಪಡಿಸಿ ಮೈತೋಷ ಹೇಳಿದ್ದಾಗಲೇ, ನಾಳೆಯ ದಿನ ಮಾಮೂಲಿ ಸಹಜವಾದ ಸಂಜೆಯಲ್ಲಿ ಶ್ರೀಪಾದರ ಉಪಸ್ಥಿತಿಯಲ್ಲಿ ಚಿಂತನೆಗಳು ಸಾಗ್ತವೆ. ಏನಾದರೂ ನಿಮ್ಮ ಪ್ರಶ್ನೆಗಳಿದ್ದಲ್ಲಿ ಅದನ್ನು ಮಹಿತೋಷನಿಗೆ ತಿಳಿಸಿ. ಆನ್ಲೈನಲ್ಲಿ ಕೇಳುವವರು, ಇವತ್ತದು ಪ್ರಸಾರ ಆಗ್ತಾ ಇಲ್ಲ, ಮತ್ತು ಕೇಳಬಹುದು. ಅವರು ದೂರದಲ್ಲಿ ನಿಂತು ಸಾವಿರಾರು ಜನ ಕೇಳ್ತಾ ಇರ್ತಾರೆ. ಅವರಿಗೆ ಪ್ರಶ್ನೆಗಳಿದ್ದರೆ ಪಟ್ಟಾಭಿಯವರ, ಅಂದರೆ ಬ್ರಾಡ್ಕಾಸ್ಟ್ ಮಾಡುವವರ ನಂಬರ್ ಇದೆ, ಅದಕ್ಕೆ ಕಳಿಸಿ. ಹಾಗಾಗಿ ಅದರ ಬಗ್ಗೆ ಅವಲೋಕಿಸುವ, ಕೃಷ್ಣನ ಗೀತೆಯ ಹಿನ್ನೆಲೆಯಲ್ಲಿ ಮಾತಿನ ಓಘದಲ್ಲಿ ಅನ್ನುವ ಮೂಲಕ ಮಗದೊಮ್ಮೆ ತಮಗೆಲ್ಲ ವಂದನೆಗಳೊಂದಿಗೆ ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.